ಆಕಾಶವಾಣಿ ಹಾಸನ ವಿಶೇಷ ಕಾರ್ಯಕ್ರಮ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆಗೆ ಸ್ವಾಗತ. ಇಂದಿನ ವಿಷಯ ಕನ್ನಡ. ಭಾಗವಹಿಸುತ್ತಾರೆ ಗಿರೀಶ್ ಎನ್ವಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಗಂಧದಕೋಟಿ, ಹಾಸನ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಎಲ್ಲರಿಗೂ ನಮಸ್ಕಾರ. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ನಿಮಗೆ ಈಗಾಗಲೇ ಗೊತ್ತಿದೆ, ಕನ್ನಡ ಭಾಷೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಯಾವ ರೀತಿ ವಿದ್ಯಾರ್ಥಿಗಳು ಉತ್ತರಗಳನ್ನು ಬರೀಬೇಕು, ಪಾಸ್ ಆಗಲಿಕ್ಕೆ ಅಥವಾ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಹೇಗೆ ಅಭ್ಯಾಸ ಮಾಡಿದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹಾಸನದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಗಿರೀಶ್ ಎನ್ವಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲಿಗೆ ಪಠ್ಯಕ್ರಮದ ಬಗ್ಗೆ ತಿಳ್ಕೊಂಡು ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ಬೋದು ಅನ್ಸುತ್ತೆ. ಆಯ್ತು ಮೇಡಮ್, ಮಾಡ್ತಾರೋಣ. ಮೇಡಮ್, ನಮ್ಮಲ್ಲಿ ಪಠ್ಯಕ್ರಮ 3 ವಿಭಾಗದಲ್ಲಿ ಇರುತ್ತೆ. ಪದ್ಯ, ಗದ್ಯ ಮತ್ತು ದೀರ್ಘ ಗದ್ಯ ಅಂತ 3 ವಿಭಾಗದಲ್ಲಿ ಪಠ್ಯಕ್ರಮವನ್ನು ಮಾಡಿದ್ದಾರೆ. ಪಠ್ಯಕ್ರಮ 3 ವಿಭಾಗದಲ್ಲಿ ಇರೋದ್ರಿಂದ ಪ್ರತಿ ಪಾಠಕ್ಕೆ ಅಧ್ಯಾಯವಾರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಅಂಕಗಳನ್ನು ನಿಗದಿ ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ಯಾವ ಅಧ್ಯಾಯಕ್ಕೆ ಹೆಚ್ಚು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅದನ್ನು ಗಮನವಿಟ್ಟು ಓದಿದರೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಬೋಧನಾ ಅವಧಿಗೆ ಅನುಗುಣವಾಗಿ ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಮತ್ತು ಮಕ್ಕಳು ನಿರ್ದಿಷ್ಟ ಅರಿವಿನ ಮಟ್ಟವನ್ನು ಕೂಡ ಯೋಚನೆ ಮಾಡಿ ವಿಷಯ ತಜ್ಞರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಹಾಗಾಗಿ ಪದ್ಯದಲ್ಲಿ ಕೆಲವು ಪದ್ಯಗಳಿಗೆ 7 ಅಂಕಗಳನ್ನು ನಿಗದಿ ಮಾಡಿದ್ದಾರೆ, ಕೆಲವಕ್ಕೆ 1 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಹೆಚ್ಚು ಅಂಕಗಳನ್ನು ನಿಗದಿ ಮಾಡಿರುವಂತಹ ಪದ್ಯ ಗದ್ಯಗಳನ್ನು ಹೆಚ್ಚು ಗಮನ ಕೊಟ್ಟು ಓದಿದ್ದೆ ಹೆಚ್ಚು ಅಂಕಗಳನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ ಮೇಡಮ್. ಅಂದ್ರೆ ಮಾರ್ಕ್ಸ್ ವೇಟೇಜು ಅದು ನಿಖರವಾಗಿ ನಿಗದಿತ ಆಗಿದೆ. ನೋಡ್ಕೊಳ್ಳೋಣ ಮೇಡಮ್. ಗದ್ಯಕ್ಕೆ ಎಷ್ಟಿದೆ, ಪದ್ಯಕ್ಕೆ ಎಷ್ಟಿದೆ, ವ್ಯಾಕರಣಕ್ಕೆ ಎಷ್ಟಿದೆ ಅಂತ ನೋಡೋಣ ಮೇಡಮ್. ಈಗ ನಮ್ಮಲ್ಲಿ ಪದ್ಯ ಭಾಗಕ್ಕೆ 30 ಅಂಕಗಳನ್ನು ನಿಗದಿ ಮಾಡಿದ್ದಾರೆ, ಗದ್ಯ ಭಾಗಕ್ಕೆ 18 ಅಂಕಗಳನ್ನು ನಿಗದಿ ಮಾಡಿದ್ದಾರೆ, ಇನ್ನು ದೀರ್ಘ ಗದ್ಯಕ್ಕೆ 16 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಇದ್ರ ಜೊತೆಗೆ ಹೆಚ್ಚುವರಿ ಪ್ರಶ್ನೆಗಳಿರ್ತವೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ 80 ಅಂಕಗಳಿಗೆ ಪ್ರಶ್ನೆ ಇರುತ್ತೆ, ಅದರ ಅರ್ಧದಷ್ಟು ಅಂಕಗಳಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅಂದರೆ 120 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಅವರು 80 ಅಂಕಗಳಿಗೆ ತಯಾರಿಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ, ಗರಿಷ್ಠ ಅಂಕ ಅಷ್ಟೇ ಇರೋದು. ಹಾಗಾಗಿ ಸುಲಭವಾಗಿರ್ತವೆ, ಆಯ್ಕೆಗಳಿರ್ತವೆ, ಪ್ರಶ್ನೆಗಳ ಆಯ್ಕೆಗಳಿರೋದ್ರಿಂದ ಆ ವೇಟೇಜ್ ಅನ್ನು ನೋಡಿಕೊಂಡು ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಮೇಡಮ್. ನೀವು ಈಗಾಗಲೇ ತರಗತಿಗಳಲ್ಲಿ ಈ ವಿಷಯನ ಮಕ್ಕಳಿಗೆ ತಿಳಿಸಿರ್ತೀವಿ. ಆ ಮಕ್ಕಳಿಗೆ ವಿಷಯ ಗೊತ್ತಿದೆ, ಅವ್ರು ಇನ್ನೊಮ್ಮೆ ಗಮನಿಸ್ಕೊಂಡು ಓದಿದ್ರೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಮೇಡಮ್. ಈ ಸಾರಿ ಪರೀಕ್ಷೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ. ಮಕ್ಕಳು ಇದನ್ನು ತುಂಬ ಗಮನಿಸಬೇಕಾಗತ್ತೆ. ಅದೇ ರೀತಿ ಕನ್ನಡ ಭಾಷೆ ವಿಷಯದಲ್ಲೂ ಕೂಡ ಬದಲಾವಣೆಗಳಾಗಿದ್ದಾವೆ. ಮೊದಲಿಗೆ ಮಕ್ಕಳು ತಿಳ್ಕೊಬೇಕಾಗಿರೋದು ಏನಂದ್ರೆ, ಪಠ್ಯ ಪುಸ್ತಕ ಹೊರತುಪಡಿಸಿ ಯಾವುದೇ ಪ್ರಶ್ನೆಗಳನ್ನು ಕೇಳಲ್ಲ, ಪಠ್ಯ ಪುಸ್ತಕದ ಪ್ರಶ್ನೆಗಳನ್ನೇ ಕೇಳ್ತಾರೆ. ಅದು ಮಕ್ಕಳಿಗೆ ಗೊತ್ತಿರಬೇಕಾಗತ್ತೆ. ಒಟ್ಟು 52 ಪ್ರಶ್ನೆಗಳಿರ್ತವೆ. ಈ ಮೊದಲು ಏನು ಮಾಡಿದರು, ಇದೇ 80 ಅಂಕಕ್ಕೆ ಕಳೆದ ವರ್ಷ 3/4 ಗಂಟೆ ಸಮಯ ನಿಗದಿ ಮಾಡಿದರು. ಈ ಸಾರಿ ಏನು ಮಾಡಿದ್ದಾರೆ ಅಂದರೆ 15 ನಿಮಿಷದ ಅವಧಿಯನ್ನು ಕಡಿತ ಮಾಡಿದ್ದಾರೆ. ಮಕ್ಕಳು ಅದನ್ನು ಗಮನಿಸಬೇಕಾಗತ್ತೆ. ಅಂದರೆ 80 ಅಂಕಗಳಿಗೆ 3 ಗಂಟೆ ಇರುತ್ತೆ, ಅದರಲ್ಲಿ 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕಿರುತ್ತೆ, 2 ಗಂಟೆ 45 ನಿಮಿಷದಲ್ಲಿ ಅವರು ಉತ್ತರವನ್ನು ಬರೀಬೇಕು. ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಬರಿತಾ ಹೋಗಬೇಕು ಮಕ್ಕಳು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಆಗಿರುತ್ತೆ. ಈಗ ನಮ್ಮಲ್ಲಿ ಓದಲಿಕ್ಕೆ ಮಕ್ಕಳಿಗೆ ಮೊದಲು ಈ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಭಾಗದ ಪ್ರಶ್ನೆಗಳು ಅಷ್ಟೇ ಇದ್ದವು. ಈ ಸಾರಿ ಪ್ರಶ್ನೆಗಳನ್ನ ಏನು ಮಾಡಿದ್ದಾರೆ, ಕಳೆದ ಸಾರಿಯಿಂದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹು ಆಯ್ಕೆಯ ಪ್ರಶ್ನೆಗಳು ಮಕ್ಕಳು ಎಲ್ಲಿ ಓದಬೇಕು ಅನ್ನೋ ಪ್ರಶ್ನೆ ಬಂದಾಗ ಮಕ್ಕಳಿಗೆ ಅದಕ್ಕೆ ಉತ್ತರ ಇರಲಿಲ್ಲ. ಆದರೆ ಈ ಸಾರಿ ಏನು ಮಾಡಿದ್ದಾರೆ, ಬಹು ಆಯ್ಕೆಗೋಸ್ಕರ ಒಂದು ಪ್ರಶ್ನೆ ಕೋಶ ಅಂತ ಒಂದು ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಈ ಪಠ್ಯ ಪುಸ್ತಕದ ಜೊತೆಗೆ ಆ ಪ್ರಶ್ನೆ ಕೋಶ ಅಂತ ಏನು ಒಂದು ಬುಕ್ಕನ್ನು ನಾವು ತಯಾರು ಮಾಡಿದ್ದೀವಿ, ಅದನ್ನು ಅಂತರ್ಜಾಲದಲ್ಲಿ ಹಾಕಿದ್ದೀವಿ. ಈಗಾಗಲೇ ನಮ್ಮ ಉಪನ್ಯಾಸಕರು ಮಕ್ಕಳಿಗೆ ಹೇಳಿರ್ತಾರೆ. ಆ ಪ್ರಶ್ನೆ ಕೋಶವನ್ನು ಮಕ್ಕಳು ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಈಗ
ಪ್ರಶ್ನೆಕೋಶದಲ್ಲಿ ನಮ್ಮ ಪಠ್ಯಪುಸ್ತಕದ ಅಭ್ಯಾಸ ಭಾಗದಲ್ಲಿದ್ದಾವಲ್ಲ ಅದಕ್ಕಿಂತ ಹೆಚ್ಚುವರಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಎಲ್ಲ ಪ್ರಶ್ನೆಗಳನ್ನು ಗಮನಿಸಬೇಕಾಗತ್ತೆ. ಅದ್ರ ಜೊತೆಗೆ ಈ ಬಹು ಆಯ್ಕೆ ಪ್ರಶ್ನೆಗಳು ಮತ್ತೆಲ್ಲೂ ಸಿಗಲ್ಲ ಅವಕ್ಕೆ. ಆ ಮಕ್ಕಳುಗಳು ಏನ್ ಮಾಡಬೇಕು ಅಂದ್ರೆ ಈ ಪ್ರಶ್ನೆಕೋಶದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಶ್ನೆಕೋಶ ಮತ್ತೆ ಪಠ್ಯಪುಸ್ತಕ ಇವೆರಡನ್ನ ಸೇರ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ತಾರೆ. ಕರೆಕ್ಟ್. ಈಗ ಪುಸ್ತಕದ ಬಗ್ಗೆ ಹೇಳಿದ್ರಲ್ವಾ ನೀವು, ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಒಂದು ಪುಸ್ತಕ ಮಾಡಿದೀವಿ ಅಂತ. ಅದು ಯಾವ ವೆಬ್ಸೈಟ್ ಅಲ್ಲಿ ಲಭ್ಯ ಇದೆ? ಅದು ನಮ್ಮ ಕಾಲೇಜಿನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವೆಬ್ಸೈಟ್ ನಲ್ಲಿ ಲಭ್ಯ ಇದೆ. ಈಗಾಗಲೇ ನಮ್ಮೆಲ್ಲ ಕನ್ನಡ ಉಪನ್ಯಾಸಕರು ಅವರ ವಾಟ್ಸಪ್ ಅಲ್ಲಿ ಇದ್ದು ಅದನ್ನ ನಾವು ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿದ್ದೀವಿ. ಮಕ್ಕಳು ನಮ್ಮ ಉಪನ್ಯಾಸಕರನ್ನ ಸಂಪರ್ಕಿಸಿದ್ರೆ ಮಕ್ಕಳಿಗೆಲ್ಲ ಸಿಗುತ್ತೆ. ಸುಮಾರು ಒಂದು 81 ಪುಟದ ಆ ಪ್ರಶ್ನೆಕೋಶ ಪುಸ್ತಕ ಇದೆ. ಬಹಳ ಸರಳವಾಗಿದೆ. ಅದನ್ನ ಓದ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಅನುಕೂಲ ಕೂಡ ಆಗುತ್ತೆ ಮೇಡಮ್. ಬಹುಶಃ ನಾನು ಎಲ್ಲಾ ಕಾಲೇಜಿನ ಮಕ್ಕಳಿಗೆ ಆ ಪುಸ್ತಕ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಸಿಗದೆ ಇದ್ರೆ ಅವರು ಕನ್ನಡ ಉಪನ್ಯಾಸಕರನ್ನ ಸಂಪರ್ಕ ಮಾಡಬಹುದು. ವಾಟ್ಸ್ಆಪ್ ನಮ್ಮೆಲ್ಲ ಗ್ರೂಪ್ಗಳಲ್ಲೆಲ್ಲ ಇದೆ. ಹಾಗಾಗಿ ಅದು ಸಮಸ್ಯೆ ಏನಿಲ್ಲ ಮೇಡಮ್. ಆ ಉಪನ್ಯಾಸಕ ಸಂಪರ್ಕ ಮಾಡಿದ್ರೆ ಖಂಡಿತ ಕೊಡ್ತಾರೆ ಅವರು. ಆಮೇಲೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಯ ವಿಭಾಗಗಳನ್ನು ಮಾಡಿದ್ದಾರೆ. ಅಂಕಗಳ ಆಧಾರದ ಮೇಲೆ ವಿಭಾಗ ಮಾಡ್ತಾರೆ. ಭಾಷಾಭ್ಯಾಸವನ್ನು ಬಿಟ್ಟು ಅದು ಕೂಡ ಒಂದು ವಿಭಾಗ. ಅಂಕಗಳ ಆಧಾರದ ಮೇಲೆ ವಿಭಾಗವನ್ನು ಮಾಡುವಾಗ ಆ ವಿಭಾಗ ಅಂತ 1 ಅಂಕದ ಪ್ರಶ್ನೆಗಳನ್ನು ಆ ವಿಭಾಗ ಅಂತ ಮಾಡಿದ್ದಾರೆ. ಅದರಲ್ಲಿ ಮಕ್ಕಳಿಗೆ ಒಂದು ಸೂಚನೆ ಇರುತ್ತೆ ಮೇಡಮ್. ಆ ವಿಭಾಗದಲ್ಲಿ 20 ಪ್ರಶ್ನೆಗಳಿರ್ತವೆ. ಮೊದಲ 10 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆ ಇರ್ತವೆ. ಆ ನಂತರ ಬಿಟ್ಟ ಸ್ಥಳ ಇರುತ್ತೆ. ಆ ನಂತರ ಹೊಂದಿಸಿ ಬರೆಯಿರಿ ಇರುತ್ತೆ. ಆ ವಿಭಾಗದಲ್ಲಿ ಒಂದು ಸೂಚನೆ ಇರುತ್ತೆ. ಏನು ಸೂಚನೆ ಅಂತ ಅಂದರೆ ಈ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸ್ತಾರೆ. ಅದನ್ನು ಇನ್ನೊಂದು ಸರಿ ಬರೆಯೋಂಗಿಲ್ಲ. ಒಂದು ಸರಿ ಅದನ್ನು ಏನು ಶುರು ಮಾಡ್ತಾರೆ ಅದು ಆರಂಭದಲ್ಲಿ ಅದನ್ನು ಬರೆದು ಮುಗಿಸ್ಬೇಕು. ಮತ್ತು ಇನ್ನು ನಾನು ತಪ್ಪು ಬರೆದಿದ್ದೀನಿ ಏನೋ ಅಂದ್ಕೊಂಡು ಮತ್ತೆ ಇನ್ನೊಂದು ಸರಿ ಬರೆಯೋಕ್ಕೆ ಹೋದರೆ ಅದನ್ನು ನಾವು ಮೌಲ್ಯಮಾಪನವನ್ನು ಮಾಡಲ್ಲ. ಮಕ್ಕಳು ಅದನ್ನು ಗಮನಿಸಬೇಕಾಗತ್ತೆ. ಮೊದಲನೇ ಬಾರಿ ಬರೆದದ್ದೇ ಮೊದಲನೇ ಸರಿ ಬರೆದದ್ದೇ ಸರಿಯಾಗಿ ಅಲ್ಲೇ ಸರಿಯಾಗಿ ಬರೀಬೇಕಾಗತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಈ 1ರಿಂದ 10 ಪ್ರಶ್ನೆಗಳಿದಾವಲ್ಲ ಅವು ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು ಆರ್ಟ್ಸ್ ಪ್ರಶ್ನೆಗಳು ಅಂತ ಕರಿತೀವಿ. ಏನು ಆರ್ಟ್ಸ್ ಅಂತ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ. ಇನ್ನು ಉಳಿದ ಪ್ರಶ್ನೆಗಳನ್ನ ಲಾಟ್ಸ್ ಅಂತ ಕರಿತೀವಿ. ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಕರಿತೀವಿ. ಈ ಆರ್ಟ್ಸ್ ಪ್ರಶ್ನೆಗಳು ಪದ್ಯದಲ್ಲೊಂದಿರುತ್ತೆ, ಗದ್ಯದಲ್ಲೊಂದಿರುತ್ತೆ, ಮತ್ತು ದೀರ್ಘ ಗದ್ಯದಲ್ಲಿ ಒಂದಿರುತ್ತೆ. ಅದರಲ್ಲಿ ಬಹು ಆಯ್ಕೆಯಲ್ಲಿ ಅದು ಉತ್ತರ ಏನು ಬರೆಸುತ್ತೆ ಅಂದರೆ ಸ್ವಲ್ಪ ಆ ಸಾಲಿನ ಆಶಯಗಳನ್ನು, ಆ ಸಾಲಿನ ಪರಿಣಾಮಗಳನ್ನು ಅದನ್ನು ರೀತಿಯಲ್ಲಿ ಆ ಉತ್ತರವನ್ನು ಬಯಸುತ್ತೆ. ಸಾಮಾನ್ಯವಾಗಿ 2 ಉತ್ತರಗಳು ಸಮೀಪದ ಉತ್ತರಗಳಾಗಿರ್ತವೆ. ಮಕ್ಕಳು ಅದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಗಮನ ಕೊಟ್ಟು ಓದಬೇಕಾಗತ್ತೆ. ಯಾವುದು ಮೊದಲ 10 ಪ್ರಶ್ನೆಗಳಲ್ಲಿ ಪದ್ಯದಲ್ಲೊಂದು, ಗದ್ಯದಲ್ಲೊಂದು ಮತ್ತು ದೀರ್ಘ ಗದ್ಯದಲ್ಲೊಂದು 3 ಮಾತ್ರ ಆರ್ಟ್ಸ್ ಪ್ರಶ್ನೆಗಳಿರ್ತವೆ. ಉಳಿದ ಪ್ರಶ್ನೆಗಳು ಅಭ್ಯಾಸ ಪ್ರಶ್ನೆಗಳ 1 ಅಂಕದ ಪ್ರಶ್ನೆಗಳಾಗಿರ್ತವೆ, ಇಲ್ಲ ನಮ್ಮ ಪ್ರಶ್ನೆಕೋಶದಲ್ಲಿ ಇರ್ತವೆ. ಪ್ರಶ್ನೆಕೋಶವನ್ನು ಹೊರತುಪಡಿಸಿ ಕೂಡ ಪಠ್ಯಪುಸ್ತಕದಲ್ಲಿ ಈ ಆರ್ಟ್ಸ್ ಪ್ರಶ್ನೆಗಳನ್ನು ತೆಗಿತಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆನಂತರ ಪ್ರತಿ ಅಧ್ಯಾಯಕ್ಕೆ ಅಂಕಗಳು ನಿಗದಿ ಆಗಿರೋದ್ರಿಂದ ಮಕ್ಕಳು ಯಾವ ಅಧ್ಯಾಯಕ್ಕೆ ಹೆಚ್ಚು ಅಂಕಗಳಿದ್ದಾವೆ ಅನ್ನೋದು ಗಮನ ಕೊಟ್ಟು ಓದ್ತಾ ಹೋಗಬೇಕಾಗತ್ತೆ. ಆಮೇಲೆ ಹೆಚ್ಚುವರಿ ಪ್ರಶ್ನೆಗಳು ಇದ್ದೇ ಇರ್ತವೆ ಮಕ್ಕಳಿಗೆ. ಹಾಗಾಗಿ ಏನು ಸಮಸ್ಯೆ ಆಗಲ್ಲ. ಆರ್ಟ್ಸ್ ಪ್ರಶ್ನೆಗಳು 2 ಮತ್ತು 3 ಮತ್ತು 4 ಅಂಕಗಳಲ್ಲೂ ಕೂಡ ಆರ್ಟ್ಸ್ ಪ್ರಶ್ನೆಗಳು ಇದ್ದೇ ಇರ್ತವೆ. ಅಲ್ಲಿ ಆಯ್ಕೆಗೆ ಅವಕಾಶ ಇರೋದ್ರಿಂದ ಅವ್ರಿಗೆ ಯಾವ್ದು ಗೊತ್ತಿರುತ್ತೋ ಅದನ್ನು ಬರೆಯುವಂಥ ಸಾಧ್ಯತೆ ಅವ್ರು ತಗೋಬೇಕಾಗತ್ತೆ. ಈ ಬಿಟ್ಟ ಸ್ಥಳ ಇದೆಯಲ್ಲ ಮೇಡಮ್, ಬಿಟ್ಟ ಸ್ಥಳವನ್ನು ಬರೀಬೇಕಾದ್ರೆ ಉತ್ತರವನ್ನು ನಾವು ಮೇಲೆ ಬ್ರಾಕೆಟಲ್ಲಿ ಹಾಕಿರ್ತೀವಿ. 5 ಪ್ರಶ್ನೆಗಳಿರ್ತವೆ. ಅದು 16ನೇ ಪ್ರಶ್ನೆ ಆಗಿರುತ್ತೆ. 5 ಪ್ರಶ್ನೆಗಳಿರ್ತವೆ. ಅವು 5 ಕೂಡ ಗದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರ್ತವೆ. ಗದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ 5ರಲ್ಲಿ 1 ಉತ್ತರ ಸಮೀಪದ ಉತ್ತರ ಇರುತ್ತೆ. ಆ ಮಕ್ಕಳು ಏನು ಮಾಡಬೇಕಾಗುತ್ತೆ, ಅದನ್ನು ಓದಬೇಕಾಗತ್ತೆ. 1 ಸಾರಿ 2 ಸಾರಿ ಓದಿದ್ರೆ ಬಹಳ ಸುಲಭವಾಗಿ ಅದನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ. ಪ್ರಶ್ನೆಕೋಶದಲ್ಲಿ ಈ ವರ್ಷಕ್ಕೆ ಅಂತಾನೆ ಬರ್ಬೋದು ಅಂತ ನಿರೀಕ್ಷೆ ಮಾಡಿ ಅದನ್ನು ಕೂಡ ಒಂದು ಪಟ್ಟಿಯನ್ನು ಮಾಡಿ ತಯಾರು ಮಾಡಿ ಹಾಕಿದ್ದಾರೆ. ಅದನ್ನು ಗಮನ ಕೊಟ್ಟರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಆನಂತರ ಹೊಂದಿಸಿ ಬರೆಯಿರಿ ಅಂತ 16ನೇ ಪ್ರಶ್ನೆ ಇದೆ. ಹೊಂದಿಸಿ ಬರೆಯಲ್ಲಿ 2 ಪಟ್ಟಿ ಇರುತ್ತೆ. ಅದು ಮಕ್ಕಳಿಗೆ ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನೋಡಿದ್ದಾರೆ. ಮತ್ತು 3 ಮಾದರಿ ಪತ್ರಿಕೆಗಳನ್ನು ಕೂಡ ಬಿಟ್ಟಿದ್ದಾರೆ. ಆ 3 ಮಾದರಿ ಪತ್ರಿಕೆಗಳನ್ನು ನಮ್ಮ ಉಪನ್ಯಾಸಕರು ಆಗಲೇ ಮಕ್ಕಳಿಗೆ ತೆಗೆದುಕೊಟ್ಟಿರ್ತಾರೆ, ಶಾಲೆಯಲ್ಲಿ ಹೇಳಿರ್ತಾರೆ. ಅವೆಲ್ಲವನ್ನು ಗಮನಿಸ್ತಾ ಇದ್ದರೆ ಇಲ್ಲಿ ಕೇಳೋದೇನು ಅಂತಂದರೆ
ಪದ್ಯದ ಹೆಸರನ್ನ ಕೇಳ್ತಾರೆ, ಕೃತಿಯ ಹೆಸರನ್ನ ಕೇಳ್ತಾರೆ, ಕವಿಯ ಹೆಸರನ್ನ ಕೇಳ್ತಾರೆ. ಅದನ್ನು ನಮ್ಮ ಪಲ್ಲವ ಅಂತ ನಮಗೆ ಒಂದು ವರ್ಕ್ ಬುಕ್ ಇದೆ. ಆ ವರ್ಕ್ ಬುಕ್ಕಲ್ಲಿ 9 ಮತ್ತು 10ನೇ ಪೇಜಲ್ಲಿ ಅದನ್ನು ಪ್ರಿಂಟ್ ಹಾಕಿದ್ದಾರೆ, ಮುದ್ರಣ ಇದೆ. ಅದನ್ನು ಮಕ್ಕಳು ಗಮನಿಸಿದ್ರೆ ಆ ಮುದ್ರಣವನ್ನು ಅದನ್ನು ಪಟ್ಟಿಯನ್ನು ಬರ್ಕೊಂಡಿಟ್ಕೊಂಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಅಂಕಿತ ನಾಮಗಳನ್ನು ಕೇಳ್ತಾರೆ, ಕಾವ್ಯದ ಪ್ರಕಾರಗಳನ್ನು ಕೇಳ್ತಾರೆ. ಕಾವ್ಯದ ಪ್ರಕಾರಗಳು ಇರೋದು ನಮಗೆ ಕ್ರಮಬದ್ಧವಾಗಿ 1ರಿಂದ 6ರವರೆಗೆ 6 ಕಾವ್ಯ ಪ್ರಕಾರಗಳಿದ್ದಾವೆ. 1 ಚಂಪು, 2ನೇದು ವಚನ, 3ನೇದು ಷಟ್ಪದಿ, 4ನೇದು ಶತಕ, 5ನೇದು ಕೀರ್ತನೆ, 6ನೇದು ತ್ರಿಪದಿ. ಇಷ್ಟರಲ್ಲಿ ಒಂದನ್ನು ಕೇಳ್ತಾರೆ. ಇನ್ನು ಅಂಕಿತನಾಮಗಳು, ಒಂದು ಕೀರ್ತನಕಾರರ ಅಂಕಿತನಾಮ, ಒಂದು ವಚನಕಾರರ ಅಂಕಿತನಾಮ. ಅವು 3 ಜನದ ಹೆಸರುಗಳು ಬರ್ತವೆ. ಆ 3 ಅಂಕಿತನಾಮಗಳಲ್ಲಿ ಒಂದು ಕೇಳ್ತಾರೆ. ಇನ್ನು ಅಕರ ಗ್ರಂಥಗಳನ್ನು ಒಂದು ಕೇಳ್ತಾರೆ. ಇನ್ನು ಪದ್ಯದ ಶೀರ್ಷಿಕೆಯ ಜೊತೆಯಲ್ಲಿ ಕವಿಯ ಹೆಸರು. ಇಷ್ಟನ್ನು ಅವರು ಪಟ್ಟಿ ಮಾಡಿಟ್ಕೊಂಡ್ರೆ ಅದು ಬರೀ ಪದ್ಯಕ್ಕೆ ಸಂಬಂಧಪಟ್ಟದ್ದು ಆಗಿರೋದ್ರಿಂದ ಮಕ್ಕಳು ಬಹಳ ಸುಲಭವಾಗಿ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಅದಾದಮೇಲೆ ಇನ್ನು 2 ಅಂಕದ ಪ್ರಶ್ನೆಗಳು ಬರ್ತವೆ. 2 ಅಂಕದ ಪ್ರಶ್ನೆಗಳು ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ 3ರಲ್ಲೂ ಇರ್ತವೆ. ಪದ್ಯದಲ್ಲಿ 3 ಬರೀಬೇಕಾಗುತ್ತೆ. 4 ಒಂದು ಹೆಚ್ಚುವರಿ ಆಯ್ಕೆ ಇರುತ್ತೆ. ಅದನ್ನು ಓದ್ಕೊಂಡು ಅವ್ರಿಗೆ ಯಾವುದು ಗೊತ್ತಿರುತ್ತೋ, ಸುಲಭವಾಗಿರುತ್ತೋ ಆ ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. ಗದ್ಯದಲ್ಲೂ ಕೂಡ ಹಾಗೇನೆ, ಇನ್ನು ದೀರ್ಘಗದ್ಯದಲ್ಲೂ ಅಷ್ಟೇ. ಇನ್ನು ಇವ್ರಿಗೆ ಬಹಳ ಮುಖ್ಯವಾಗಿ ಏನು ಅಂತಂದರೆ ಈ ಭಾವಾರ್ಥ ಮತ್ತು ಗಾದೆಗಳು ಇರಲ್ಲ. ಅದನ್ನು ಮಕ್ಕಳು ಗಮನಿಸಬೇಕಾಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ 40ನೇ ಅಂತ ಒಂದು ಪ್ರಶ್ನೆ ಇದೆ ಮೇಡಮ್. ಆ ಪ್ರಶ್ನೆಯನ್ನು ಆರ್ಟ್ಸ್ ಪ್ರಶ್ನೆ ಅಂತ ನಾವು ಕರಿತೀವಿ. ಆರ್ಟ್ಸ್ ಅಂದರೆ ನಿಮ್ಗೆ ಆಗಲೇ ಹೇಳಿದೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ. ಅದು 40ನೇ ಪ್ರಶ್ನೆ ಆಗಿರುತ್ತೆ. ಅದು ಪದ್ಯ ಭಾಗಕ್ಕೆ ಸೇರಿದ್ದಾಗಿರುತ್ತೆ. ಅದೇನು ಮಾಡು, ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳಿರ್ತವೆ, 2 ಅಂಕದ 1 ಪ್ರಶ್ನೆ ಇರುತ್ತೆ. ಅದರಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನ ಸುಲಭವಾಗಿ ಬರೀಬಹುದು. ಆದರೆ 3ನೇ ಪ್ರಶ್ನೆ ಇರುತ್ತೆ ಅದರಲ್ಲಿ, ಅದು ಸ್ವಲ್ಪ ಪದ್ಯದ ಆಶಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ. ಪದ್ಯ ಏನನ್ನ ಹೇಳುತ್ತೆ ಅಂತ ಅದನ್ನು ಒಂದು ಚೂರು ಯೋಚನೆ ಮಾಡಿ ಬರೆಯುವಂತಹ ಪ್ರಶ್ನೆ ಆಗಿರುತ್ತೆ. ಅದನ್ನ ಮಕ್ಕಳು ಗಮನಿಸಿ ಬರಬೇಕಾಗುತ್ತೆ. ಈಗ ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆ ಇದೆ ಮೇಡಮ್. ಪ್ರಶ್ನೆ ಪತ್ರಿಕೆಯಲ್ಲಿ 2 ವಿಭಾಗ ಇರುತ್ತೆ, ಆರ್ಟ್ಸ್ ಮತ್ತು ಲಾಟ್ಸ್ ಅಂತ ಹೇಳಿದೆ. ಆರ್ಟ್ಸ್ ಅನ್ನೋದ್ರಲ್ಲಿ 22.5% ಪ್ರಶ್ನೆ ಇರುತ್ತೆ ಅಷ್ಟೇ. ಲಾಟ್ಸ್ ವಿಭಾಗದಲ್ಲಿ 72.5 ಇರುತ್ತೆ. ಆರ್ಟ್ಸಲ್ಲಿ 27.5% ಇರುತ್ತೆ ಪ್ರಶ್ನೆಗಳು. ಮಕ್ಕಳಿಗೆ ಬಹು ಆಯ್ಕೆ ಇರೋದ್ರಿಂದ ಹಾಗಾಗಿ ಯೋಚನೆ ಮಾಡಿ ಬರಿಬೋದು. ಆರ್ಟ್ಸ್ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗಿರೋದು 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅಟೆಂಡ್ ಮಾಡಲೇಬೇಕಾಗುತ್ತೆ. ಉಳಿದಂಥ ಅವಕಾಶ ಸಿಗುತ್ತೆ, ಅವರಿಗೆ ಚಾಯ್ಸ್ ಇರುತ್ತೆ, ಅದನ್ನು ನೋಡ್ಕೊಂಡು ಮಾಡ್ತಾ ಹೋಗ್ಬೋದು ಮೇಡಮ್. ಆನಂತರ ಇನ್ನು ಭಾಷಾಭ್ಯಾಸ ಅಂತ, ಅದು ನಮ್ಮ ಪಲ್ಲವದಲ್ಲಿ ಭಾಷಾಭ್ಯಾಸಕ್ಕಾಗಿ ಒಂದು ಪುಸ್ತಕವನ್ನು ನಾವು ಇಟ್ಟಿದ್ದೀವಿ. ಅದು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಮಕ್ಕಳಿಗೆ ಭವಿಷ್ಯಕ್ಕೂ ಕೂಡ ಕನ್ನಡ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗೋ ರೀತಿಯಲ್ಲೇ ಇದೆ. ಅಷ್ಟು ಚಂದವಾಗಿ ಅಚ್ಚುಕಟ್ಟಾಗಿ ಅದನ್ನು ಆ ಪುಸ್ತಕವನ್ನು ಮಾಡಿದ್ದೀವಿ, ಪಲ್ಲವನ್ನು. ಅದರಲ್ಲೇ ಇರೋದನ್ನು ನಾವು ಭಾಷಾಭ್ಯಾಸಕ್ಕೆ ಹೇಳ್ತೀವಿ. ಅದರ ಜೊತೆಗೆ ಪಠ್ಯ ಪುಸ್ತಕದಲ್ಲೂ ಕೆಲವು ಅಂಶಗಳಿದ್ದಾವೆ. ಪ್ರಶ್ನೆ ಕೋಶದಲ್ಲೂ ಕೂಡ ನಿರೀಕ್ಷಿತ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ತಯಾರು ಮಾಡಿ ಹಾಕಿದ್ದಾರೆ, ಅದನ್ನು ಗಮನಿಸ್ಬೋದು. ಈ ಭಾಷಾಭ್ಯಾಸದಲ್ಲಿ ಪದಗಳ ಅರ್ಥ ಅನ್ನೋದು ಇರಲ್ಲ ಮೇಡಮ್. ಹಿಂದೆಲ್ಲ ಪದಗಳ ಅರ್ಥ ಇತ್ತು, ಈಗ ಪದಗಳ ಅರ್ಥ ಅನ್ನೋದನ್ನು ಬಿಟ್ಟಿದ್ದಾರೆ. ಅದರ ಬದಲಿಗೆ ಸಮಾನಾರ್ಥ ಮತ್ತು ನಾನಾರ್ಥ ಅಂತ ಅವೆರಡರಲ್ಲಿ ಒಂದನ್ನು ಕೇಳ್ತಾರೆ. ಅಲ್ಲಿ ಒಟ್ಟು 6 ಪ್ರಶ್ನೆಗಳಿರ್ತವೆ, 4 ಪ್ರಶ್ನೆಗಳನ್ನು ಬರೀಬೇಕಾಗುತ್ತೆ ಮಕ್ಕಳು. ಈ ಒಂದೊಂದಕ್ಕೆ 2 ಅಂಕ ಇರ್ತವೆ. 2ರ ಜೊತೆಗೆ 3 ಒಂದು ಹೆಚ್ಚುವರಿ ಆಯ್ಕೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಮಕ್ಕಳು ಏನು ಮಾಡಬೇಕಾಗತ್ತೆ ಅಂದರೆ, ಏನು 6 ಪ್ರಶ್ನೆ ಕೇಳಿರ್ತಾರೆ 6 ಬರೆಯುವ ಅವಕಾಶ ಇರುತ್ತೆ, ಬರಿಬೋದು. ಬರೆದ್ರೆ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಇರುತ್ತೆ. ಯಾವ್ದಾದ್ರು ಒಂದು ತಪ್ಪು ಇದ್ರೂ ಅಲ್ಲಿ ಕೂಡ ಸರಿ ಆಗುತ್ತೆ. ಇನ್ನು 2 ಇರ್ತವೆ, 2 ಬರಿಬೇಕು. 3 ಕೂಡ ಬರಿಬೋದು, ಬಹಳ ಸುಲಭವಾಗಿರ್ತವೆ. ಯಾಕೆ ಅಂದರೆ ಸಮಾನಾರ್ಥ ಕೇಳಿದ್ರೆ ಎಲ್ಲವೂ ಸಮಾನಾರ್ಥನ ಕೇಳಿರ್ತಾರೆ, ನಾನಾರ್ಥ ಕೇಳಲ್ಲ. ಅಥವಾ ನಾನಾರ್ಥ ಕೇಳಿದ್ರೆ ಸಮಾನಾರ್ಥ ಕೇಳಲ್ಲ. ಆಮೇಲೆ ಇನ್ನೊಂದು 2ನೇ ಪ್ರಶ್ನೆ, ಕ್ರಿಯಾಪದದ ಧಾತು ಕೇಳ್ತಾರೆ, ಅಥವಾ ಕಾಲಸೂಚಕವನ್ನು ಕೇಳ್ತಾರೆ, ಅಥವಾ ನಿಷೇಧ ರೂಪಗಳನ್ನು ಕೇಳ್ತಾರೆ. ಈ 3ರಲ್ಲಿ ಒಂದನ್ನು ಕೇಳ್ತಾರೆ. 3 ಕೂಡ ಓದ್ಕೋಬೇಕಾಗತ್ತೆ. ಕ್ರಿಯಾಪದದ ಧಾತು, ಬರೀ ಧಾತು, ಅಲ್ಲಿ ಕ್ರಿಯಾಪದವನ್ನು ಕೇಳಿರ್ತಾರೆ, ಧಾತುವನ್ನು ಗುರುತಿಸ್ಬೇಕಾಗತ್ತೆ.
ಕ್ರಿಯಾಪದವನ್ನು ಕೇಳ್ತಾರೆ, ಕಾಲವನ್ನು ಬರಿಬೇಕಾಗತ್ತೆ. ಯಾಕೆಂದ್ರೆ ಈ ಕಾಲವನ್ನು ಬರಿಬೇಕಾದ್ರೆ ನಮಗೆ ಈಗ 3 ಕಾಲವನ್ನು ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀವಿ. ಆ 3 ಅಂಶಗಳು ಮಕ್ಕಳಿಗೆ ಗೊತ್ತಿರುತ್ತೆ. ಆ 3 ಕೇಳ್ತಾರೆ. ಒಮ್ಮೊಮ್ಮೆ ಒಂದನ್ನೇ 2 ಸಾರಿ ಕೇಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಗಮನ ಇಟ್ಟು ಅದನ್ನ ಪ್ರಶ್ನೆ ಪತ್ರಿಕೆಯನ್ನು ಓದಿದ್ರೆ ಮಕ್ಕಳು ಅದನ್ನು ಬಹಳ ಸುಲಭವಾಗಿ ಬರೆದ ಅಂಕಗಳನ್ನು ಗಳಿಸ್ಬೋದು. ಇನ್ನು ಒಂದು ನಿಷೇಧ ರೂಪ. ಇವು 3ರಲ್ಲಿ ಒಂದನ್ನು ಮಕ್ಕಳು ಬರೆದ್ರೆ ಸಾಕು, ಒಂದನ್ನೇ ಕೇಳ್ತಾರೆ. ಹಾಗಾಗಿ ಅದನ್ನು ಗಮನಿಸಬೇಕಾಗುತ್ತೆ. ಆಮೇಲೆ ಗುಣವಾಚಕಗಳನ್ನು ಕೇಳ್ತಾರೆ. ಅದು ಒಂದೇ ಇರುತ್ತೆ ಗುಣವಾಚಕ. ಆ ಗುಣವಾಚಕವನ್ನು ಬರೀಬೇಕಾಗುತ್ತೆ. ಆಮೇಲೆ ತತ್ಸಮ ತದ್ಭಾವಗಳನ್ನು ಕೇಳ್ತಾರೆ. ತತ್ಸಮ ಕೇಳಿದಾರ ತದ್ಭಾವ ಕೇಳಿದಾರ ಅಂತ ಮಕ್ಕಳು ಅದನ್ನು ಯೋಚನೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಪ್ರಶ್ನೆಯನ್ನು ಅದು ಸ್ವಲ್ಪ ಗಮನ ಕೊಟ್ಟು ನೋಡಬೇಕಾಗುತ್ತೆ. ಆಮೇಲೆ ನುಡಿಗಟ್ಟು ಮತ್ತು ದ್ವಿರಕ್ತಿ, ನುಡಿಗಟ್ಟು ಅಥವಾ ದ್ವಿರಕ್ತಿ ಎರಡರಲ್ಲಿ ಒಂದನ್ನು ಕೇಳ್ತಾರೆ. ಅದನ್ನು ಏನು ಮಾಡಬೇಕು, ವಾಕ್ಯವನ್ನು ಮಾಡಬೇಕು. ಮಕ್ಕಳು ಏನು ಮಾಡ್ತಾರೆ ಅಂದರೆ ನುಡಿಗಟ್ಟನ್ನು ಮಾಡಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಆ ನುಡಿಗಟ್ಟಿನ ಪದವನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ನುಡಿಗಟ್ಟಿನ ಪದವನ್ನು ಕಾಮನ್ನಾಗಿ ಮಾಡ್ತಾರೆ. ಈಗ ಉದಾಹರಣೆಗೆ ದಾರಿದೀಪ ಅಂತ ಇದೆ. ಆ ದಾರಿದೀಪ ಅನ್ನೋ ಪದವನ್ನು ಏನು ಮಾಡ್ತಾರೆ, ನಮ್ಮ ಊರಿನಲ್ಲಿ ದಾರಿದೀಪವಿದೆ ಅಂತ ಬರೀತಾರೆ. ಆದರೆ ನುಡಿಗಟ್ಟು ಅಂತ ಅನ್ನೋ ಪದದ ಅರ್ಥವನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನುಡಿಗಟ್ಟನ್ನು ಮೊದಲೇ ಅವ್ರು ತಿಳ್ಕೊಂಡಿರ್ತಾರೆ, ಗಮನ ಕೊಟ್ಟಿರಲ್ಲ ಅಷ್ಟೇ. ಈಗ ದಾರಿದೀಪ ಅಂದರೆ ಮಾರ್ಗದರ್ಶನ ಅಂತ. ಈ ಮಾರ್ಗದರ್ಶನ ಅನ್ನೋ ಪದವನ್ನು ನೋಡ್ಕೊಂಡು ಅವರು ವಾಕ್ಯವನ್ನು ಮಾಡಬೇಕಾಗತ್ತೆ. ಆನಂತರ ದುರಿಕ್ತನೂ ಅಷ್ಟೇ. ಅವೆಲ್ಲ ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋಕ್ಕಾಗಿರೋಂತಹ ಪದಗಳು. ಆ ವಿಶೇಷ ಅರ್ಥ ಬರುವ ರೀತಿಯಲ್ಲಿ ಆ ಪದವನ್ನು ಸೇರಿಸ್ಕೊಂಡು ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಆನಂತರ ಅನ್ಯ ದೇಶ ಪದಗಳು ಅಂತ ಕೇಳ್ತಾರೆ. ಅನ್ಯ ದೇಶ ಪದಗಳು ಅಂದರೆ ಕೆಲವರು ಏನು ಮಾಡ್ತಾರೆ, ದೇಶದ ಹೆಸರು ಅವು ಇವು ಬರೆದು ಬಿಡ್ತಾರೆ. ಅನ್ಯ ದೇಶ ಪದಗಳು ಅಂದರೆ ನಮ್ಮ ಕನ್ನಡ ಭಾಷೆಗೆ ಬೇರೆ ಭಾಷೆಯಿಂದ ಬಂದು ಸೇರ್ಕೊಂಡಿರೋ ಪದಗಳನ್ನು ಅನ್ಯ ದೇಶ ಪದಗಳು. ಉದಾಹರಣೆಗೆ ನಮ್ಮಲ್ಲಿ ವಾಚು, ಬೆಂಚು, ಕುರ್ಚಿ, ಟೇಬಲ್ಲು ಇವು ನಮ್ಮ ಪಠ್ಯ ಪುಸ್ತಕದಲ್ಲೇ ಬೇಕಾದಷ್ಟು ಇರ್ತವೆ. ನಮ್ಮ ಪದ್ಯಗಳಲ್ಲೇ ಇದ್ದಾವೆ. ಬಾಂಬು, ಗ್ರೆನೇಡು ಪದ್ಯಗಳಲ್ಲೇ ಬರ್ತವೆ. ದೀರ್ಘಗದ್ಯದಲ್ಲಿ ಬರುತ್ತೆ. ಫಾರೆಸ್ಟು, ಹೀಗೆ ಸುಮಾರು ಪದಗಳನ್ನು ಅವರೆಲ್ಲ ಕೇಳಿರ್ತಾರೆ. ಅವನ್ನ ಗಮನವಿಟ್ಟು ಬರೀಬೇಕು. ಅದನ್ನು ನಾವು ಅನ್ಯ ದೇಶ ಪದಗಳು ಅಂತ ಕರಿತೀವಿ. ಆನಂತರ ಈ ಎಲ್ಲ ಪ್ರಶ್ನೆಗಳು ಪಲ್ಲವದಲ್ಲೇ ಇರ್ತವೆ. ಪಲ್ಲವದ ಜೊತೆಗೆ ಪಠ್ಯ ಪುಸ್ತಕದಲ್ಲೂ ಇರ್ತವೆ. ಇನ್ನೂ ಹೆಚ್ಚುವರಿ ಬೇಕು ಅಂದರೆ ನಮ್ಮ ಪ್ರಶ್ನಕೋಶ ಇದೆಯಲ್ಲ, ಆ ಪ್ರಶ್ನಕೋಶವನ್ನು ಆ ಮಕ್ಕಳು ಅಭ್ಯಾಸ ಮಾಡಿದರೆ ಖಂಡಿತ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದಾಗುತ್ತೆ. ಈಗ 40ನೇ ಪ್ರಶ್ನೆಗೆ ಈಗಾಗಲೇ ನಾವು ಹೇಳಿದ್ದೀವಿ. ಆಮೇಲೆ ಒಂದು ಪ್ರಬಂಧ ಇರುತ್ತೆ, ಕೊನೆಗೊಂದು ಪತ್ರಲೇಖನ ಇರುತ್ತೆ ಮೇಡಮ್. ಪ್ರಬಂಧ ನಮ್ಮ ಪಲ್ಲವದಲ್ಲಿ 25 ಪ್ರಬಂಧಗಳ ಪಟ್ಟಿಯನ್ನು ನಾವು ಮಾಡಿದ್ದೀವಿ. 25 ಪ್ರಬಂಧಗಳ ಪಟ್ಟಿ ಈ ಪಲ್ಲವದಲ್ಲಿದೆ. ಇನ್ನು 30 ಪ್ರಬಂಧಗಳ ಪಟ್ಟಿ ನಮ್ಮ ಪ್ರಶ್ನಕೋಶದಲ್ಲಿದೆ. ಇಷ್ಟರಲ್ಲಿ ಒಂದನ್ನು ಕೇಳ್ತಾರೆ. ಒಂದು ಚಾಯ್ಸ್ ಇರುತ್ತೆ. ಅದನ್ನು ಇನ್ನೊಂದನ್ನ ಈ ಸಮಕಾಲೀನ ವಿಷಯಕ್ಕೆ ಪೂರಕವಾಗುವಂತೆ ಇನ್ನೊಂದು ಪ್ರಬಂಧವನ್ನ ಕೇಳ್ತಾರೆ. ಈಗ ಒಂದು ಪ್ರಬಂಧ ನಾವು ಏನು ಪಟ್ಟಿ ಮಾಡಿದ್ವಿ ಆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಇರುತ್ತೆ. ಹಾಗಾಗಿ ಆ ಪ್ರಬಂಧಗಳನ್ನು ನೋಡ್ಕೋಬಹುದು. ಈ ಪ್ರಬಂಧ ಬರೀಬೇಕಾದ್ರೆ ಏನು ಮಾಡ್ಬೇಕು ಅವರು ಅಂದರೆ, ಅವರಿಗೆ ಯಾವುದರಲ್ಲಿ ವಿಷಯ ಜ್ಞಾನ ಖಚಿತವಾಗಿದೆ ಅಂತ ನೋಡ್ಕೋಬೇಕು. ನಿರೂಪಣಾ ಶೈಲಿಯನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದರಲ್ಲಿ ಮತ್ತೆ ಸ್ಪಷ್ಟವಾಗಿರಬೇಕು. ಆಕರ್ಷಕ ಶೈಲಿಯಲ್ಲಿ ಪ್ರಬಂಧವನ್ನು ಬರೀಬೇಕು. ಮತ್ತು ಹೇಳುವ ರೀತಿ ಕ್ರಮಬದ್ಧವಾಗಿರಬೇಕು. ಹೀಗಿದ್ದು ಅದರಲ್ಲಿ ಪೀಠಿಕೆ ಇರುತ್ತೆ, ವಿಷಯದ ನಿರೂಪಣೆ ಇರುತ್ತೆ, ಆನಂತರ ಅದನ್ನು ಉಪಸಂಹಾರ. ಆ 3 ಪದಗಳು ಬರೀದೇ ಇದ್ರು ಆ ಅಂಶಗಳನ್ನು ಬರೆದ್ರೆ ಸಾಕು ಪ್ರಬಂಧವನ್ನು ಬರೀಬೇಕಾದ್ರೆ. ಪ್ರಬಂಧದಲ್ಲಿ ಅದನ್ನು ಮಕ್ಕಳು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಆನಂತರ ನಮ್ಮಲ್ಲಿ ಕೊನೆಗೆ ಒಂದು ಪತ್ರಲೇಖನ ಅಂತ ಇರುತ್ತೆ. ಬಹಳಷ್ಟು ಮಕ್ಕಳು ಈ ಪತ್ರಲೇಖನವನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಏನು ಮಾಡೋರು, ಹಿಂದೆಲ್ಲ ಏನು ಮಾಡ್ತಾ ಇದ್ರು XYZ ಅಂತ ಇತ್ತು. ಆದರೆ ಈ ಸರಿ ಏನು ಮಾಡಿದ್ದಾರೆ ಅಂದರೆ ಪತ್ರಲೇಖನಕ್ಕೆ ಅಲ್ಲೇ ವಿಳಾಸವನ್ನು ಕೊಟ್ಟಿರ್ತಾರೆ. ಯಾರಿಂದ ಯಾರಿಗೆ ಏನು ವಿಷಯ, ಈ 3 ಅಂಶಗಳು ಅಲ್ಲೇ ಇರೋದ್ರಿಂದ ಅವರೇ ಕೊಟ್ಟಿರ್ತಾರೆ. ನೀವೆಂದು ಭಾವಿಸಿ, ಈಗ ಹೆಣ್ಮಕ್ಳು ಬರಿಬೇಕಾದ್ರೆ ರಮಾ ಅಂತ ಭಾವಿಸಿ, ಗಂಡು ಮಕ್ಕಳಿಗಾದ್ರೆ ರಾಮ ಅಂತ ಭಾವಿಸಿ ಯಾರಿಗೋ ಒಂದು ಪತ್ರ ಬರೀರಿ ಅಂತ ಹೇಳಿ ಅವರೇ ಕೊಟ್ಟಿರೋದ್ರಿಂದ ಆ ಭಾಗಕ್ಕೆ ಸಿಗಬೇಕಾಗಿರುವಂತಹ ಅಂಕಗಳು ಸಿಗುತ್ತೆ. ಅದನ್ನ ಬರಿಬೇಕು ಅವರು. ಅಂಕಗಳು ಏನಾಗ್ತವೆ ಅಂದ್ರೆ, ಅಂಕಗಳು ಎಲ್ಲ ವಿಭಾಗಕ್ಕೂ ಹಂಚಿಕೆ ಆಗಿರ್ತವೆ. ಅದರಲ್ಲೂ ಪತ್ರ ಬರೆಯುವಾಗ ಇಂದ ಗೆ ಕೊನೆಗೆ ಉಕ್ತಿಗಳು, ಸಂಬೋಧನೆ,
ವಿಷಯ ಇವೆಲ್ಲವೂ ಇರ್ತಾವಲ್ಲ, ಕೊನೆಯ ಅಂತ್ಯದಲ್ಲಿ ಮುಕ್ತಾಯದ ಅವೆಲ್ಲವಕ್ಕೂ ಹಂಚಿಕೆ ಆಗಿರ್ತವೆ. ಅದನ್ನು ಕೂಡ ಸರಿಯಾಗಿ ತಗೊಂಡು ಬರೀಬೇಕು, ಏನಕ್ಕೆ ಕೊಟ್ಟಿದ್ದಾರೆ ಅಂತ, ಮತ್ತು ಯಾವ ವಿಷಯ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು. ಈಗ ಪತ್ರದಲ್ಲಿ 2 ರೀತಿಯ ಪತ್ರ ಇರುತ್ತೆ, ಎರಡನ್ನೂ ಕೊಟ್ಟಿರ್ತಾರೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ ಅಂತ ಕೊಟ್ಟಿರ್ತಾರೆ. ವ್ಯಾವಹಾರಿಕ ಪತ್ರದ ರೀತಿನೇ ಬೇರೆ ಇರುತ್ತೆ, ವೈಯಕ್ತಿಕ ಪತ್ರದ ರೀತಿನೇ ಬೇರೆ ಇರುತ್ತೆ. ಎರಡನ್ನೂ ಕೂಡ ಗಮನವಿಟ್ಟು ಮಕ್ಕಳು ಬರೀಬೇಕಾಗತ್ತೆ ಮೇಡಮ್. ಇದು ಪತ್ರದ ವಿಷಯ ಆಗುತ್ತೆ. ಇನ್ನು ನಾವು ಪಠ್ಯ ಪುಸ್ತಕಕ್ಕೆ ಬಂದಾಗ ಯಾವ ಪಠ್ಯಪುಸ್ತಕದ ಅಧ್ಯಾಯವಾರು ಎಷ್ಟೆಷ್ಟು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತ ಮಾತಾಡ್ತಾ ಹೋಗೋಣ. ಈಗ ಪದ್ಯ ಭಾಗಕ್ಕೆ ನಾನು ಹೇಳಿದೆ ಈಗಾಗಲೇ 30 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. 30 ಅಂಕದಲ್ಲಿ 13 ಅಂಕ ಹೆಚ್ಚುವರಿ ಅಂಕ ಇರುತ್ತೆ. ಹಾಗಾಗಿ ಮಕ್ಕಳು ಏನು ಮಾಡಬೇಕಾಗುತ್ತೆ ಅಲ್ಲಿ ಅಂತ ಅಂದರೆ, ಮೊದಲನೇ ಪದ್ಯಕ್ಕೆ 7 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 7 ಅಂಕಗಳನ್ನು ನಿಗದಿ ಮಾಡಿರೋದ್ರಿಂದ ನಾವು 4 ಅಂಕದ ಪ್ರಶ್ನೆ ಅದರಲ್ಲಿ ಬರುತ್ತೆ ಅಂತ ನಿರೀಕ್ಷೆ ಮಾಡ್ಬೋದು. ಯಾಕೆ ಅಂದರೆ 2, 1 ಅಥವಾ 3, 2, 1 ಅಂಕದ್ದು, 2 ಅಂಕದ್ದು ಅಥವಾ 3 ಅಂಕದ್ದು ಬರ್ಬೋದು, 4 ಅಂಕದ್ದು ಅದ್ರಲ್ಲಿ ಬರ್ಬೋದು. ಈ ಥರ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಿ ಓದಿದರೆ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ. ಯಾಕೆಂದರೆ 7 ಅಂಕ ಇರೋದ್ರಿಂದ ಹೆಚ್ಚು ಗಮನ ಕೊಟ್ಟರೆ ಪೂರ್ಣ ಅಂಕವನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. 2ರಲ್ಲಿ ವಚನದಲ್ಲಿದೆ, ವಚನ 5 ಅಂಕಕ್ಕೆ ನಿಗದಿ ಮಾಡಿದ್ದೀವಿ. 5 ಅಂಕವನ್ನು ನಿಗದಿ ಮಾಡಿರೋದ್ರಿಂದ 4 ಅಂಕದ್ದು 1 ಬರ್ಬೋದು, ಅದ್ರ ಜೊತೆಗೆ 1 ಅಂಕದ್ದು 1 ಬರ್ಬೋದು. ಅದು 4, 1 ಬರ್ಬೋದು. ಅದನ್ನು ಡಿವೈಡ್ ಮಾಡ್ಕೊಂಡು ಮಕ್ಕಳು ಓದಬೇಕಾಗತ್ತೆ. ಯಾಕೆಂದರೆ 4ಕ್ಕಿಂತ ಹೆಚ್ಚು ಅಂಕಗಳು ಯಾವ ಅಧ್ಯಾಯಕ್ಕೆ ನಿಗದಿಯಾಗಿದ್ದಾವೆ ಅದನ್ನು ಅವರು 4 ಅಂಕದ ಪ್ರಶ್ನೆಗಳು ಬರ್ತವೆ ಅಂತ ನಿರೀಕ್ಷೆ ಮಾಡ್ಬೋದು. ಅದು ಇರೋದು ಎಷ್ಟಿದೆ? ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಇನ್ನೂ ಹುಟ್ಟದೇ ಇರಲಿ ನಾರಿಯರು ಅದೊಂದಿದೆ, ಮತ್ತೆ ಪಗೆಯಂ ಬಾಲಕನೆಂಬರೆ ಅದೊಂದಿದೆ, ಮುಂಬೈ ಜಾತಕ. ಇಷ್ಟು ಪದ್ಯಗಳನ್ನು ಗಮನಿಸಿದ್ರೆ 4 ಅಂಕದ ಪ್ರಶ್ನೆಗಳು ಇರ್ತವೆ. 4 ಅಂಕದ ಪ್ರಶ್ನೆಗಳು ಬರೋದೇ 4, ಅವ್ರು ಬರೀಬೇಕಾಗಿರೋದೇ 2. ಹಾಗಾಗಿ ಇಷ್ಟನ್ನ ಓದ್ಕೊಂಡ್ರೆ ಆರಾಮಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇನ್ನು 1 ಅಂಕದ ಪ್ರಶ್ನೆಗಳಿದಾವೆ. ಯಾವ? ಹತ್ತಿ, ಚಿತ್ತ ಮತ್ತೆ ಇನ್ನೊಂದು ಒಮ್ಮೆ ನಗುತ್ತೇನೆ ಅಂತ, ಅದು 1 ಅಂಕನ ನಿಗದಿ ಮಾಡಿದ್ದಾರೆ. 1 ಅಂಕ ಅದರಲ್ಲಿ ಹೊಂದಿಸಿ ಬರೆಯಿರಿ ಬರ್ಬೋದು, ಅಥವಾ ಈ ಆರ್ಟ್ಸ್ ಪ್ರಶ್ನೆ ಇದೆಯಲ್ಲ ಅಲ್ಲಿ ಬರ್ಬೋದು. ಅದರಲ್ಲಿ 1 ಅಂಕದ ಬಹು ಆಯ್ಕೆಯ ಪ್ರಶ್ನೆ ಅಷ್ಟರಲ್ಲೇ ಬರುತ್ತೆ. ಅದನ್ನು ಏನು ಬೇಕೋ ಅಷ್ಟನ್ನು ಓದ್ಕೊಂಡ್ರೆ ಅದು ಸಾಕಾಗುತ್ತೆ. ಆನಂತರ ಇನ್ನು ಗದ್ಯ ಭಾಗವನ್ನು ನಾವು ನೋಡ್ತಾ ಹೋದರೆ, ಗದ್ಯ ಭಾಗದಲ್ಲಿ 8 ಪಾಠಗಳಿದ್ದಾವೆ ಮೇಡಮ್. 8 ಪಾಠಗಳಿಗೂ ಕೂಡ ನಿರ್ದಿಷ್ಟ ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಈಗ ಮೊದಲನೇ ಪಾಠಕ್ಕೆ 6 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 6 ಅಂಕಗಳನ್ನು ನಿಗದಿ ಮಾಡಿರೋದ್ರಿಂದ ಮಕ್ಕಳು ಯೋಚನೆ ಮಾಡಬಹುದು, ಇದರಲ್ಲಿ 4 ಅಂಕದ ಪ್ರಶ್ನೆ ಬರುತ್ತೆ ಅಂತ ಅವ್ರು ಅನ್ಕೊಂಡು ಓದಿದ್ರೆ, 6 ಅಂಕ ಅಂತ ಅಂದಮೇಲೆ 4 ಅಂಕದ್ದು ಬರ್ಬೋದು, 2 ಅಂಕದ್ದು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅಂತಹ ಯಾವುದು ಹೆಚ್ಚು ಅಂಕಗಳನ್ನು ನಿಗದಿ ಮಾಡಿದರೆ ಆ ಪಾಠಗಳಿಗೆ ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ಗಮನ ಕೊಟ್ಟು ಓದಿದ್ರೆ ಅಂಕಗಳನ್ನು ಗಳಿಸ್ಬೋದು. ಆನಂತರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತ ಒಂದು ಪಾಠ ಇದೆ. ಅದಕ್ಕೂ ಕೂಡ 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 4 ಅಂಕವನ್ನು ನಿಗದಿ ಮಾಡಿರೋದ್ರಿಂದ ಅದರಲ್ಲಿ 3 ಮತ್ತೆ 1 ಅಂಕದ ಪ್ರಶ್ನೆ ಬರ್ಬೋದು, ಅಥವಾ 4 ಅಂಕದ 1 ಪ್ರಶ್ನೆ ಬರ್ಬೋದು. ಅದನ್ನ ಗಮನ ಕೊಟ್ಟು ಓದಬೇಕಾಗತ್ತೆ. ಆನಂತರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಆ ಪಾಠಕ್ಕೂ ಕೂಡ 4 ಅಂಕವನ್ನು ನಿಗದಿ ಮಾಡಿದ್ದಾರೆ. ಅದರಲ್ಲೂ ಕೂಡ 4 ಅಂಕ ಅಂತ ಅಂದ್ರೆ 3 ಮತ್ತೆ 1 ಅಂಕದ್ದು ಕೇಳ್ಬೋದು, ಅಥವಾ 4 ಅಂಕದ್ದು ಕೇಳ್ಬೋದು. ಅದ್ರ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಈ ಮಕ್ಕಳು ಗಮನಿಸ್ಬೇಕು. ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಯಾವ ಮತ್ತೆ ಮತ್ತೆ ಬರ್ತಾ ಇರ್ತವೆ ಪ್ರಶ್ನೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಓದಿದ್ರೆ ಆ ಪಾಠಗಳಲ್ಲಿ ಈ ಪ್ರಶ್ನೆಗಳು ಬಹಳ ಮುಖ್ಯ ಅಂತದನ್ನ ಮಕ್ಕಳು ಗಮನಿಸಬಹುದಾಗತ್ತೆ. ಮತ್ತೆ ಈಗಾಗಲೇ ಪ್ರಥಮ ಕಿರು ಪರೀಕ್ಷೆ, ದ್ವಿತೀಯ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ ಇವೆಲ್ಲವನ್ನು ಬರೆದಿರೋದ್ರಿಂದ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ನಾವು ಈಗಾಗಲೇ ಕೇಳಿರ್ತೀವಿ, ಆ ಮಕ್ಕಳಿಗೆ ಗೊತ್ತಿರುತ್ತೆ. ಅದ್ರ ಜೊತೆಗೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ. ಅವಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರೆ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕನ್ನಡ
ಭಾಷೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಡ್ತಾ ಇದ್ದೀವಿ. ಮಾಹಿತಿಯನ್ನ ಮಾಡ್ಕೊಡ್ತಾ ಇರೋರು ಗಿರೀಶ್ ಎನ್ವಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರು. ನಮ್ಮ ಈಗಿನ ಕಾರ್ಯಕ್ರಮವನ್ನು ನೀವು ಈಗಲೇ ಕೇಳಬೇಕು, ರೇಡಿಯೋ ಸೆಟ್ ಇಲ್ಲದೆ ಕೇಳಬೇಕು ಅಂತಾದರೆ ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ಕೂಡ ಕೇಳಬಹುದು. ಹಾಗೆ ಗೂಗಲ್ನಲ್ಲಿ ನೇರವಾಗಿ 102.2 ಲೈವ್ ರೇಡಿಯೋ ಅಂತ ಟೈಪ್ ಮಾಡಿದರೆ ಅಲ್ಲಿ ಕೂಡ ಕಾರ್ಯಕ್ರಮವನ್ನು ಕೇಳಬಹುದು. ಇವತ್ತಿನ ಈ ಕಾರ್ಯಕ್ರಮದ ರೆಕಾರ್ಡಿಂಗನ್ನು ನೀವು AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಕೇಳಬಹುದು. ಅದು ನಾಳೆ ಹೊತ್ತಿಗೆ ಲಭ್ಯ ಇರುತ್ತೆ. ಈಗ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ನೇರವಾಗಿ ತಜ್ಞರನ್ನು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಸರ್, ನಾವೀಗ ಗದ್ಯ ಭಾಗದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಕನ್ನಡ ಕಟ್ಟುವ ಕೆಲಸ ಅಂತ ಒಂದು ಲೇಖನ ಇದೆ. ಆ ಗದ್ಯ ಭಾಗದಲ್ಲಿ ಅದಕ್ಕೆ 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 3 ಅಂಕಗಳನ್ನು ನಿಗದಿ ಮಾಡಿರೋದ್ರಿಂದ ಅದರಲ್ಲಿ ಒಂದು ಸಂದರ್ಭ ಬರ್ಬೋದು, ಅಥವಾ 2 ಅಂಕ ಅಥವಾ 1 ಅಂಕ ಬರ್ಬೋದು. ಆ ಥರ ಮಕ್ಕಳು ನಿಗದಿತ ಅಂಕವನ್ನು ನೋಡಿಕೊಂಡು ಓದಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ದಣಿಗಡ ಬೆಳ್ಳಿಲೋಟ ಆ ಪಾಠಕ್ಕೆ 5 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 5 ಅಂಕ ಇರೋದ್ರಿಂದ 4 ಅಂಕದ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದು. 4 ಅಂಕದ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿ, ಅಂದ್ರೆ ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳಿ ಈಗ ನೀವು ಹೇಳಿದ್ರೆ ಅಲ್ವಾ, ಈಗ ಮೊನ್ನೆ ತಾನೇ ಪೂರ್ವಭಾವಿ ಪರೀಕ್ಷೆ ಮುಗ್ದಿದೆ ಅಂತ ಅನ್ಸುತ್ತೆ. ಯಾವ ಭಾಗ ಅವ್ರಿಗೆ ಅಂದ್ರೆ ಬಹಳಷ್ಟು ಜನ ಮಕ್ಕಳು ಯಾವ ಭಾಗ ಬರೀಲಿಕ್ಕೆ ಅಂದ್ರೆ ಗದ್ಯವೋ ಪದ್ಯವೋ ಅಥವಾ ಗ್ರಾಮರೋ ಯಾವುದು ಅವ್ರಿಗೆ ಕಷ್ಟ ಅಂತ ಅನ್ಸಿದೆ ಸರ್ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ? ನಾನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ನಾವು ಗಮನಿಸಿದಾಗ ಅವರಿಗೆ ಗೊಂದಲ ಆಗಿರೋದೇನು ಅಂದ್ರೆ ಈ ಆರ್ಟ್ಸ್ ಪ್ರಶ್ನೆಗಳು ಅಂತ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಗೊಂದಲವನ್ನ ಉಂಟು ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಸಮೀಪದ ಉತ್ತರಗಳು 2 ಇರ್ತವೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಯನ್ನ ಓದ್ಕೊಳ್ಳಲ್ಲ, ನೋಡಿದ ತಕ್ಷಣ ಆನ್ಸರ್ ಬರೆಯೋ ಪ್ರಯತ್ನ ಮಾಡಿಬಿಡ್ತಾರೆ. ನೋಡಿದ ತಕ್ಷಣ ಆನ್ಸರ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಅದು ತಪ್ಪಾಗಿರೋ ಸಾಧ್ಯತೆ ಇರುತ್ತೆ. ಆ ಮಕ್ಕಳು ಅದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಓದ್ಕೋಬೇಕು. ಓದ್ಕೊಂಡ್ರೆ ಬರಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಉದಾಹರಣೆಗೆ ಯಾವುದು ಅಂತ ಅಂದ್ರೆ 1 ಅಂಕದ ಒಂದು ಪ್ರಶ್ನೆಯನ್ನ ನಾವು ಪೂರ್ವಭಾವಿ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ವಿ. ಜೇನ್ನೊಣದ ಎದೆಗೆ ಹೂ ಬಾಣ ಹೂಡಿದವರು ಯಾರು ಅಂತ. ಅದ್ರ ನಿಜವಾದ ಉತ್ತರ ಇರೋದು ಮಾರ ಅಂತ. ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಆ ಪದ್ಯದ ಸಾಲುಗಳಲ್ಲಿ ಮೇಲೆ ಕೆಳಗಡೆ ಬೆಳಕು ಮತ್ತೆ ಬೇಟೆಗಾರ ಅಂತ ಪದಗಳು ಬರ್ತವೆ. ಅವರು ಸರಿಯಾಗಿ ಗಮನವನ್ನ ಕೊಡದೇ ಇದ್ದಾಗ ಬೆಳಕು ಬೇಟೆಗಾರ ಅಂತ ಪದಗಳನ್ನ ಅವ್ರು ಕೇಳಿರ್ತಾರೆ, ಪಾಠ ಮಾಡುವಾಗಲೋ ಯಾವಾಗಲೋ ಒಂದ್ಸರಿ ಗಮನಿಸಿರ್ತಾರೆ, ಅದಕ್ಕೆ ಸುಮ್ಮನೆ ಟಿಕ್ ಮಾಡಿಬಿಡ್ತಾರೆ. ಈ ಬೆಳಗು ಕವನದಲ್ಲಿ ಬರುವಂತಹ ಈ ಪ್ರಶ್ನೆಯನ್ನ, ಈ ತರ ತಪ್ಪುಗಳನ್ನ ಮಕ್ಕಳು ಮಾಡಿದ್ದಾರೆ. ಆ ಪ್ರಶ್ನೆಯನ್ನ ಕರೆಕ್ಟಾಗಿ ಓದ್ಕೊಂಡ್ರೆ, ಸರಿಯಾಗಿ ಗಮನಿಸಿದ್ರೆ ಉತ್ತರ ಅವರಿಗೆ ಅರ್ಥ ಆಗುತ್ತೆ. ಆನಂತರ ಇನ್ನ ಬದುಕನ್ನ ಪ್ರೀತಿಸಿದ ಸಂತ ಅಂತ ನಾವೊಂದು ಪಾಠವನ್ನ ಪಾಠ ಇದೆ. ಅದು ಕೂಡ 3 ಅಂಕದ ಪ್ರಶ್ನೆ ಇದೆ. ಸಾಮಾನ್ಯವಾಗಿ 3 ಅಂಕ ಅಂದ ತಕ್ಷಣ ಒಂದು ಸಂದರ್ಭ ಬರುತ್ತೆ ಅಂತ ಅವರು ನಿರೀಕ್ಷೆ ಮಾಡ್ತಾರೆ. ಸಂದರ್ಭನೂ ಬರ್ಬೋದು, 2 ಮತ್ತೆ 1 ಅಂಕನೂ ಕೂಡ ಅದರಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಿಗದಿತ ಅಂಕಗಳ ಆಧಾರದ ಮೇಲೆ ಅವರು ಓದ್ತಾ ಹೋದ್ರೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಇನ್ನ ಕೆಲವು ಪ್ರಶ್ನೆಗಳಿಗೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ದೀರ್ಘ ಗದ್ಯದಲ್ಲಿ 2 ಜನ ಲಾರಿ ಡ್ರೈವರ್ಗಳು ಸಾಯ್ತಾರೆ. ಪ್ರಶ್ನೆಯನ್ನ ಮಕ್ಕಳು ಏನ್ ಮಾಡ್ತಾರೆ, ಡ್ರೈವರ್ ಸಾವಿಗೆ ಕಾರಣವೇನು ಅಂದ ಅಷ್ಟೇ ಓದ್ಕೋತಾರೆ. ಅಲ್ಲಿ ನಾವು ಪ್ರಶ್ನೆಗಳಲ್ಲಿ ಅಬ್ಬಾಸ್ ಅಂತ ಹೇಳಿರ್ತೀವಿ, ಶಿವೇಗೌಡರ ಸಾಮಿಲ್ 2 ಸಂದರ್ಭಗಳು ಬರ್ತವೆ. ಈ ಮಕ್ಳು ಏನ್ ಮಾಡ್ತವೆ, 2 ಸಂದರ್ಭಗಳನ್ನ ಕನ್ಫ್ಯೂಸ್ ಮಾಡ್ಕೋತಾರೆ. ಯಾರು ಸರಿಯಾಗಿ ಓದಿರಲ್ವೋ, ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಲ್ಲಿ ಸರಿಯಾಗಿ ಗಮನಿಸಿರಲ್ವೋ, ಸುಮ್ಮನೆ ಕೇಳ್ಕೊಂಡಿರ್ತಾರೋ ಆ ಮಕ್ಳು ಏನ್ ಮಾಡ್ತಾರೆ, ಈ ಪ್ರಶ್ನೆಗೆ ಆ ಉತ್ತರ ಬರೀತಾರೆ, ಆ ಪ್ರಶ್ನೆಗೆ ಈ ಉತ್ತರ ಬರೀತಾರೆ. ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ 2ಅನ್ನೂ ಸೇರಿಸಿ ಬರೀತಾರೆ. ಇದು ಸಮಯದ ವ್ಯರ್ಥವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಓದ್ಲಿಕ್ಕೆ ಹೆಚ್ಚಿನ ಸಮಯಾವಕಾಶ ಇರುತ್ತೆ. 15 ನಿಮಿಷ ಹೆಚ್ಚುವರಿ ಮೊದಲೇ ಕೊಟ್ಟಿರ್ತೀವಿ ಪ್ರಶ್ನೆಯನ್ನ ಓದ್ಕೊಳ್ಳಿಕ್ಕೆ. ಬರೆಯುವಾಗ್ಲೂ ಕೂಡ ಗಮನಿಸ್ಬೇಕು. ಇದು ಬಹಳಷ್ಟು ವರ್ಷಗಳಿಂದ ನಾನು ಗಮನಿಸ್ತಾ ಇರೋದ್ರಿಂದ ಮಕ್ಕಳು ಈ ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಕೋತಾರೆ. ಅದನ್ನ ಉಪನ್ಯಾಸಕರು ತರಗತಿಯಲ್ಲಿ ಹೇಳಿರ್ತಾರೆ, ಹೇಳಿದ್ರು ಕೂಡ ಅವರು ಗಮನವನ್ನ ಕೊಟ್ಟಿರಲ್ಲ. ಅದರ ಕಡೆಗೆ ಮಕ್ಕಳು ಸ್ವಲ್ಪ ಗಮನವನ್ನ ಕೊಟ್ಟರೆ ಅನುಕೂಲ ಅಂತ ಭಾವಿಸ್ತೇನೆ. ಅಂತ ಪ್ರಶ್ನೆಗಳನ್ನ ಗಮನಿಸಿದ್ರೆ ಈಸಿ ಆಗುತ್ತೆ ಅವ್ರಿಗೆ ಅಂಕವನ್ನ ತಗೊಳಕ್ಕೆ. ಕಾಲ ವ್ಯರ್ಥವನ್ನ ಮಾಡದ ಅದ್ರ ಬದಲು ಬೇರೆ ಪ್ರಶ್ನೆಗಳಿಗೆ ಪ್ರಬಂಧಗಳನ್ನ ಬರಿತಾ ಹೋಗೋದು. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಈ ಪತ್ರ ಬರೀತಾರಲ್ಲ ಮೇಡಮ್,
ಈ ಪತ್ರ ಬರೆಯುವಾಗ ಏನ್ ಮಾಡ್ತಾರೆ ಮಕ್ಕಳು, ಒಂದು ಪೇಜಲ್ಲಿ ಅರ್ಧ ಬರೆದ್ಬಿಟ್ಟು ಇನ್ನೊಂದು ಪೇಜಿಗೆ ಅರ್ಧ ಬರೆದ್ಬಿಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಆ ಥರ ಬರಿಬಾರ್ದು. ಪತ್ರವನ್ನ ಒಂದೇ ಪೇಜಲ್ಲಿ ಬರಿಬೇಕು. ಒಂದೇ ಪೇಜಲ್ಲಿ ಆರಂಭ ಮಾಡಿ ಅದೇ ಪೇಜಲ್ಲಿ ಅಂತ್ಯ ಮಾಡಬೇಕು. ಒಂದು ಪೇಜ್ ಸಾಕಾಗುತ್ತೆ ಪತ್ರವನ್ನ ಬರೀಲಿಕ್ಕೆ. ಇವ್ರು ಈ ಕಡೆ ತುಂಬಾ ಬರ್ದ್ಬಿಡ್ತಾರ ಅಂತ, ತುಂಬಾ ಬರ್ದ್ಬಿಡ್ತಾರೆ ಅಂದ್ರೆ ಒಂದು ಪ್ರಶ್ನೆ ಬರೆದು ಅರ್ಧ ಉಳಿದಿರುತ್ತೆ ಶೀಟು, ಆ ಶೀಟಿಂದ ಕಂಟಿನ್ಯೂ ಮಾಡ್ತಾರೆ. ಅದರಿಂದ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಅವರು ಮುಂದಿನ ಪೇಜಿಗೆ ಹೋಗಿ ಒಂದೇ ಪೇಜಲ್ಲಿ ಪತ್ರವನ್ನ ಬರಿಬೇಕು. ಅದು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ಅದು ಓದ್ಲಿಕ್ಕೂ ಎಲ್ಲ ಈಸಿ ಆಗುತ್ತೆ. ಆ ಮಕ್ಕಳಿಗೂ ಕೂಡ ಕಂಟಿನ್ಯೂಯೇಷನ್ ಸಿಗುತ್ತೆ. ಆಮೇಲೆ ಈ ಕಡೆ ಅರ್ಧ ಬರ್ದಿರ್ತಾರೆ, ಆ ಕಡೆಯಿಂದ ಶುರು ಮಾಡಿದ್ರೆ ಈ ಕಡೆ ನೋಡೋದೇ ಇಲ್ಲ ಏನ್ ಬರ್ದಿದ್ದೀವಿ ಅಂತ. ಆ ತರ ಬರೆಯೋ ಸಾಧ್ಯತೆ ಮಕ್ಕಳಿಗಿರುತ್ತೆ. ಅದು ಒಂದು ಪೇಜಲ್ಲಿ ಬರೆದ್ರೆ ತುಂಬಾ ಒಳ್ಳೇದು. ಇನ್ನು ಪ್ರಬಂಧವನ್ನ ಬರಿಬೇಕಾದ್ರೆ ಅವರು ಆಯ್ಕೆ ಮಾಡ್ಕೋಬೇಕಾಗಿರೋದು, ನನಗೆ ಈ ವಿಷಯ ಚೆನ್ನಾಗಿ ಗೊತ್ತಾ. ಆಯ್ಕೆಗಳು ಎಷ್ಟಿರುತ್ತೆ? ಎರಡು ಆಯ್ಕೆಗಳಿರುತ್ತೆ. ಎರಡರಲ್ಲಿ ಒಂದನ್ನು ಬರಿಬೇಕು. ಒಂದು ಪ್ರಸ್ತುತ ವಿಷಯ ಇರುತ್ತೆ, ಇನ್ನೊಂದು ಈಗಾಗಲೇ ನಮ್ಮ ಪಲ್ಲವದಲ್ಲಿ ಕೊಟ್ಟಿರೋ ವಿಷಯನೇ ಇರುತ್ತೆ. ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ ಮಾಡಿದ್ದೀವಿ, 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದೀವಿ. ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆ, ಈ ಪ್ರಬಂಧಗಳನ್ನ ಅವ್ರಿಗೆ ಗಮನಿಸಿದ್ರೆ ಗೊತ್ತಾಗುತ್ತೆ ಯಾವ್ದು ಬರುತ್ತೆ ಅಂತ ಊಹೆ ಮಾಡ್ಕೋಬಹುದು. ಸರಿ, ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗೂ ಈ ವರ್ಷದ ಪತ್ರಿಕೆಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಹೌದು, ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ ಇದೇ 80 ಅಂಕದ ಪ್ರಶ್ನೆ ಪತ್ರಿಕೆ ಇದ್ದದ್ದು. 3 ಗಂಟೆ ಸಮಯ, ಆದ್ರೆ 15 ನಿಮಿಷದ ಹೆಚ್ಚುವರಿ ಅವಧಿ ಇತ್ತು. ಈಗ 15 ನಿಮಿಷದ ಅವಧಿಯನ್ನ ಕಡಿತಗೊಳಿಸಿದ್ದಾರೆ ಮೇಡಮ್. ಕಡಿತಗೊಳಿಸಿದ್ದಾರೆ. ಯಾಕೆ ಅಂತ ಅಂದ್ರೆ, ಮೊದಲು 3 ಗಂಟೆ ಇದ್ದದ್ದು 100 ಅಂಕಕ್ಕೆ, ಈಗ ಮಕ್ಕಳು ಬರಿಬೇಕಾಗಿರೋದು 80 ಅಂಕಕ್ಕೆ. ಅದು ಕಳೆದ ವರ್ಷ ಅದು ಹಳೇದು ಕಂಟಿನ್ಯೂ ಆಗಿತ್ತು. 80 ಅಂಕಕ್ಕೆ ಸಮಯ ಅಷ್ಟು ಬೇಕಾಗಲ್ಲ ಅಂತ ಇಲಾಖೆ ತೀರ್ಮಾನವನ್ನು ಮಾಡಿ ಪರಿಣಿತರನ್ನ ಸಂಪರ್ಕಿಸಿ ಒಂದು ಸಾಕು 3 ಗಂಟೆ, ಅದರಲ್ಲಿ 2 ಗಂಟೆ 45 ನಿಮಿಷ ಬರಿಬಹುದು, 15 ನಿಮಿಷ ಪತ್ರಿಕೆಯನ್ನು ಓದಲಿಕ್ಕೆ ಸಾಕು ಅಂತ ನಿರ್ಧಾರವನ್ನು ಮಾಡಿ ಅದನ್ನ ನಿಗದಿಗೊಳಿಸಿದ್ದಾರೆ ಮೇಡಮ್. ಅದನ್ನ ಬಿಟ್ರೆ ಈ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಏನಿದೆ, ಸ್ವರೂಪ ಏನಿದೆ, ಸ್ವರೂಪದಲ್ಲಿ ಏನಿದೆ ಅಂತಂದ್ರೆ, ಕಳೆದ ವರ್ಷನ ಇದೇ ಸ್ವರೂಪ ಇತ್ತು. ಆದ್ರೆ ಪ್ರಶ್ನೆ ಪತ್ರಿಕೆ ಈ ಸರಿ ಏನ್ ಮಾಡಿದ್ದಾರೆ, ಅದೇ ಹೇಳಿದ್ದೆ ನಿಮ್ಗೆ ಆಗ್ಲೇ, ಆರ್ಟ್ಸ್ ಮತ್ತೆ ಲಾಟ್ಸ್ ಅಂತ 2 ವಿಭಾಗವನ್ನ ಮಾಡಿದ್ದಾರೆ, ಪರ್ಸೆಂಟೇಜ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಪಠ್ಯ ಪುಸ್ತಕವನ್ನ ಓದ್ಬೇಕು ಮಕ್ಕಳು, ಮತ್ತೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರು ತಯಾರಿ ಆಗ್ಬೇಕು ಅಂದ್ರೆ ಅವ್ರು ಸ್ವಲ್ಪ ಆಲೋಚಿಸಿ ವಿವೇಚನೆಯನ್ನ ಬಳಸಿ ಉತ್ತರವನ್ನು ಬರೆಯುವಂತ ಪ್ರಶ್ನೆಗಳು ಹಾಕ್ಬೇಕಿತ್ತು. ಹಾಗಾಗಿ ಸ್ವಲ್ಪ ಮಟ್ಟಿನ ಪ್ರಶ್ನೆಗಳನ್ನ, ಆರ್ಟ್ಸ್ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಅವು ಪಠ್ಯ ಪುಸ್ತಕವನ್ನ ಓದಿದ್ರೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ಕನ್ನಡ ಭಾಷೆ ಆರ್ಟ್ಸ್ನವ್ರಿಗೂ ಇರುತ್ತೆ, ಸೈನ್ಸ್ನವ್ರಿಗೂ ಇರುತ್ತೆ, ಕಾಮರ್ಸ್ನವ್ರಿಗೂ. ಹೌದು, 3 ಜನಕ್ಕೂ ಇರುತ್ತೆ. ಹೌದು. ಈಗ ಸೈನ್ಸ್ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳು ಇರ್ಬೋದು, ಸ್ವಲ್ಪ ಭಾಷೆ ಯಾವುದೇ ಅಂದ್ರೆ ಇಂಗ್ಲಿಷ್ ಅಥವಾ ಕನ್ನಡ ಸ್ವಲ್ಪ ಕಡಿಮೆ ಓದ್ಕೊಂಡು ಬರೀತಾರೆ. ಸಾಮಾನ್ಯವಾಗಿ ಹಾಗೆ ಬರೀತಾರೆ ಅಂತ ಹೇಳ್ತಾರೆ, ಸಾಮಾನ್ಯ ಹಾಗೆ ಮಾಡ್ತಾರೆ. ಈಗ 100 ಅಂಕಗಳನ್ನ ತೆಗೆಯುವಂತ ವಿದ್ಯಾರ್ಥಿ ಯಾವುದೇ ವಿಭಾಗದವರಾಗಿರ್ಬೋದು ಓದ್ತಾರೆ ಸರ್. ಈಗ ಬರೀ ಪಾಸ್ ಆಗ್ಬೇಕು ಅಥವಾ ಅವರೇಜ್ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಅಂತವ್ರಿಗೆ ಏನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ವಿಭಾಗವಾರದಲ್ಲಿ ಎಲ್ಲಾ ವಿಭಾಗದಲ್ಲೂ ಕೂಡ ಚೆನ್ನಾಗಿ ಓದೋರು ಬರೆಯೋರು ಇದ್ದೇ ಇರ್ತಾರೆ. ಎಲ್ಲದರಲ್ಲೂ ಸುಮಾರಕ್ಕೆ ಓದೋರು ಸ್ವಲ್ಪ ಮಟ್ಟಿನ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಅವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ, ಪಾಸ್ ಆಗ್ಲಿಕ್ಕೆ ಬರೀ ಪಾಸ್ ಆಗ್ಬೇಕು ಅನ್ನೋದು ಯಾರಿಗೂ ಇರಲ್ಲ, ಅಂಕಗಳನ್ನ ಗಳಿಸ್ಲೇಬೇಕು ಅಂತ ಇರುತ್ತೆ. ಯಾಕೆ ಅಂದ್ರೆ ಇದು ಒಂದು ಭಾಷಾ ವಿಷಯ ಆಗಿರೋದ್ರಿಂದ ಸುಲಭವಾಗಿ ಅಂಕ ಗಳಿಸ್ಬೋದು. ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಈ 1 ಅಂಕದ 20 ಪ್ರಶ್ನೆಗಳಿರ್ತಾವಲ್ಲ, 1 ಅಂಕದ 20 ಪ್ರಶ್ನೆಗಳನ್ನ, ಆ ಪ್ರಶ್ನೆಗಳನ್ನ ಗಮನವಿಟ್ಟು ಓದಿದ್ರೆ ಅದನ್ನ ಆರಾಮಾಗಿ ಅಂಕಗಳನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಈ ಭಾಷಾಭ್ಯಾಸದ ಪ್ರಶ್ನೆಗಳಿದ್ದಾವೆ, ಈ ಸಮಾನಾರ್ಥಕ, ಗುಣವಾಚಕ, ಆ ಕಾಲಸೂಚಕ, ಇವೆಲ್ಲವೂ ಕೂಡ ಅವರಿಗೆ ಹಿಂದಿನಿಂದನೂ ಓದ್ಕೊಂಡ್ಬಂದಿರ್ತಾರೆ. ಅವೆಲ್ಲವೂ ಅವರಿಗೆ ಗೊತ್ತಿರೋದ್ರಿಂದ ಅವನ್ನ ಬರೆದ್ರೆ ಸುಲಭವಾಗಿ ಅಂಕಗಳನ್ನು ಗಳಿಸ್ಬೋದು. ಈಗ ಪ್ರಬಂಧ ಆಗಲಿ, ಪತ್ರಲೇಖನ ಆಗಲಿ, ಅವರು ಈಗಾಗಲೇ ಪ್ರೌಢಶಾಲಾ ಹಂತದಿಂದಲೂ ಕಲ್ತಿರ್ತಾರೆ, ಅಲ್ಲೂ ಕೂಡ ಬರೆದಿರ್ತಾರೆ, ಪ್ರಥಮ PUCಯಲ್ಲಿ ಬರೆದಿರ್ತಾರೆ, ಈಗಾಗಲೇ ನಮ್ಮಲ್ಲಿ 2-3 ಎಕ್ಸಾಮ್ಗಳನ್ನು ಬರೆದಿದ್ದಾರೆ. ಹಾಗಾಗಿ ಅವೆಲ್ಲ ಸುಲಭವಾಗಿ ಅಂಕಗಳನ್ನು ಗಳಿಸುವಂತಹ ಮಾರ್ಗಗಳಾಗಿರ್ತವೆ. ಅವನ್ನ ಮಕ್ಕಳು ಗಮನವನ್ನು ಇಟ್ಕೋಬೇಕಾಗತ್ತೆ ಮೇಡಮ್. ಆಮೇಲೆ ಇನ್ನು ಕೃಷ್ಣೇಗೌಡನ ಆನೆಯ ವಿಷಯವನ್ನ ಮಾತಾಡ್ತಾ ಇದ್ವಿ. ಕೃಷ್ಣೇಗೌಡನ ಆನೆ ಮಕ್ಕಳಿಗೆ ಅಂಕ ಗಳಿಸ್ಲಿಕ್ಕೆ ಬಹಳ ಸುಲಭವಾದ ಒಂದು ಮಾರ್ಗ ಮೇಡಮ್. ಯಾಕೆ ಅಂದರೆ ಇಲ್ಲಿ 8 ಪಾಠಗಳಿದ್ದಾವೆ, ಅಧ್ಯಾಯಗಳಿದ್ದಾವೆ. ಈ ದೀರ್ಘಗದ್ಯ ಒಂದನೇ ಇರೋದು, ಅದು ಒಂದು ಕತೆ, ದೊಡ್ಡ ಕತೆ, ಪ್ರಾಣಿ ಮತ್ತು ಮಾನವ ಸಂಘರ್ಷದ ಜೊತೆಯಲ್ಲಿ ನಡೀತಾ ಹೋಗುತ್ತೆ.
ಅದನ್ನು ಬಹಳ ಸುಲಭವಾಗಿ ಮಕ್ಕಳು ಒಂದು ಸಾರಿ ಓದಿದರೆ ಅರ್ಥೈಸ್ಕೋಬೋದು, ಇಲ್ಲ ಪಾಠ ಕೇಳಿದ್ರು ಕೂಡ ಬರಿಬೋದು. ಅದನ್ನು ಹೆಚ್ಚು ಗಮನವನ್ನು ಕೊಟ್ಟು ಓದ್ಕೊಂಡ್ರೆ ಅದರಲ್ಲಿ ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. ಯಾಕೆಂದರೆ ಅದು 16 ಅಂಕಕ್ಕಿರುತ್ತೆ ಒಂದೇ ಪಾಠ. ಅದರಲ್ಲಿ 9 ಅಂಕಗಳಿಗೆ ಹೆಚ್ಚುವರಿ ಪ್ರಶ್ನೆಗಳಿರ್ತವೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನ ಕೊಟ್ಟು ಓದ್ಕೊಂಡ್ರೆ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಪದ್ಯ ಭಾಗದಲ್ಲಿ ಮೊದಲ 4 ಪದ್ಯಗಳನ್ನು ಹೆಚ್ಚು ಗಮನ ಕೊಟ್ಟು ಓದಬೇಕಾಗತ್ತೆ. ಯಾಕೆಂದರೆ ಹೆಚ್ಚು ಅಂಕಗಳು ಅದರಲ್ಲಿರ್ತವೆ. ಅದರಲ್ಲಿ 2 ಅಂಕಗಳಿಗೆ, 3 ಅಂಕಗಳಿಗೆ ಮತ್ತು 4 ಅಂಕಗಳ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಮಕ್ಕಳು ಅದನ್ನು ಓದಬೇಕಾಗುತ್ತೆ. ಇನ್ನು ನಾವು ಆಗಲೇ ಹೊಂದಿಸಿ ಬರೆಯಿರಿ ಬಗ್ಗೆ ಮಾತಾಡಿದ್ವಿ ಮೇಡಮ್. ಈ ಹೊಂದಿಸಿ ಬರೆಯಿರಿ ಇದೆಯಲ್ಲ, ಅದನ್ನು ನಾವು ಯಾವುದೇ ಪದ್ಯ ಮಾಡುವಾಗ ಆ ಪದ್ಯದ ಕವಿ ಕಾವ್ಯ ಪರಿಚಯ ಅಂತ ಇದೆ. ಆ ಕವಿ ಕಾವ್ಯ ಪರಿಚಯವನ್ನು ಇನ್ನೊಮ್ಮೆ ಓದ್ಕೋಬೇಕಾಗತ್ತೆ ಆ ಮಕ್ಕಳು. ಅದನ್ನು ಗಮನ ಇಟ್ಟು ಓದಿದರೆ ಹೊಂದಿಸಿ ಬರೆಯಿರಿ ಬಹಳ ಸುಲಭವಾಗಿ ಅದನ್ನು ಮಾಡ್ಬೋದು. ಎಲ್ಲವೂ ಕೂಡ ಅದರಲ್ಲಿ ಕವಿ ಕಾವ್ಯ ಪರಿಚಯದಲ್ಲಿ ಬರುತ್ತೆ. ಇನ್ನು ನಮಗೆ 2 ಅಂಕದ ಪ್ರಶ್ನೆಗಳು ಇರುವಂತಹ ಪಾಠಗಳಿದ್ದಾವೆ. 2 ಅಂಕದ ಪ್ರಶ್ನೆಗಳು ಇರುವಂತಹ ಪಾಠಗಳನ್ನು ಅವರು 2 ಅಂಕ ಮತ್ತು 1 ಅಂಕ ಅಷ್ಟಕ್ಕೆ ಸೀಮಿತ. ಅದು ಕಡಿಮೆ ಅವಧಿಯನ್ನು ಓದಲಿಕ್ಕೆ ಇವರು ಇಟ್ಟು ಹೆಚ್ಚು ಅವಧಿಯನ್ನು ಓದ್ಕೋಬೇಕಾಗತ್ತೆ. ಮತ್ತು ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅಂತ ಒಂದು ಪದ್ಯ ಇದೆ ಮೇಡಮ್. ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅಂದರೆ ನೋಡಿ, ಈ ಪದ್ಯಗಳ ಸಾರಾಂಶ ಹೇಗಿದೆ ಅಂದರೆ, ಇಂದಿನ ವೃದ್ಧಾಶ್ರಮಗಳಿಗೆ ನಮಗೆ ಪ್ರಬಂಧಕ್ಕೂ ಆಗುತ್ತೆ, ಪದ್ಯನೂ ಆಗುತ್ತೆ. 2 ಅಂಶಗಳನ್ನು ಒಳಗೊಂಡಂತೆ ಸುಮಾರು ನಮ್ಮಲ್ಲಿ ಅಧ್ಯಾಯಗಳಿದ್ದಾವೆ. ಈಗ ನಮಗೆ ಕೆಲವು ಪ್ರಬಂಧಗಳನ್ನು ಕೇಳ್ತಾರೆ, ಮಾನವ ಮತ್ತು ಪ್ರಕೃತಿಯ ಸಂಘರ್ಷ. ನಮ್ಮ ಕೃಷ್ಣಗೌಡನ ಆನೆಯಲ್ಲಿ ಅದನ್ನೇ ನಾವು ಹೇಳ್ತಾ ಹೋಗ್ತೀವಿ. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ನಡೆಯೋದು, ಪ್ರಾಣಿಗಳ ನಡುವೆ ನಡೆಯುವಂಥ ಸಂಘರ್ಷ ಅದರಲ್ಲೂ ಇದೆ. ಪ್ರಬಂಧಕ್ಕೂ ಅನುಕೂಲ ಆಗುತ್ತೆ. ಗಮನವನ್ನು ಕೊಟ್ಟರೆ ಮಕ್ಕಳಿಗೆ ತುಂಬ ಸುಲಭ ಮತ್ತು ಬಹಳ ಸರಳವಾಗುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ವ್ಯಾಕರಣ ಪಾಠ ಬರುತ್ತೆ. ವ್ಯಾಕರಣದಲ್ಲಿ ಮೇಡಮ್ ಈಗಾಗಲೇ ನಾವು ಹೇಳಿದ್ದೀವಿ, ಭಾಷಾಭ್ಯಾಸದಲ್ಲಿ ವ್ಯಾಕರಣದಲ್ಲಿ ಈಗಾಗಲೇ ಸಮಾನಾರ್ಥಕ ಮತ್ತು ನಾನಾರ್ಥಕ ಪದಗಳ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಸಮಾನಾರ್ಥಕ ನಾನಾರ್ಥ ಬರೀಬೇಕಾದ್ರೆ 2 ಪದಗಳನ್ನ ಕಡ್ಡಾಯವಾಗಿ ಮಕ್ಕಳು ಬರೀಬೇಕು. 1 ಬರೆದ್ರೆ ಅರ್ಥ ಆಗುತ್ತೆ, 2 ಬರೆದ್ರೆ ಸಮಾನಾರ್ಥ ಅಥವಾ ನಾನಾರ್ಥ ಆಗುತ್ತೆ. ಇಲ್ಲಾಂದ್ರೆ 1 ಬರೆದ್ರೆ ಅರ್ಥ ಆಗಿ ಉಳಿಯುತ್ತೆ, 2 ಬರೀಲೇಬೇಕು. ಕೆಲವು ಮಕ್ಕಳು ಏನು ಮಾಡ್ತಾರೆ, 1 ಬರೆದಿದ್ದೀವಿ ಅಂತ ಹೇಳ್ತಾರೆ, 1 ಬರೆದ್ರೆ ಅದು ಆಗಲ್ಲ, 2 ಬರೀಬೇಕು. ಯಾಕಂದ್ರೆ ಸಮವಾದ ಅರ್ಥಗಳನ್ನು ಕೊಡಬೇಕಾಗುತ್ತೆ. ಸಮಾನಾರ್ಥಕ ಅಂದ್ರೆ ಈಗ ಉದಾಹರಣೆಗೆ ನಾವು ಕಾಡು ಅಂತ ಒಂದು ಪದ ತಗೋತೀವಿ. ಕಾಡು ಅಂತ ಒಂದು ಪದವನ್ನ ತಗೊಂಡ್ರೆ ಸಮಾನಾರ್ಥಕಕ್ಕೆ ಅರಣ್ಯ, ವನ, ಬನ. ಯಾಕೆಂದ್ರೆ ಅದಕ್ಕೆ ಅರ್ಥವನ್ನ ಬರ್ದಿರ್ತೀವಲ್ಲ, ಆ ಪದಗಳು ಕೂಡ ಸಮಾನವಾದ ಅರ್ಥಗಳನ್ನ ಕೊಡಬೇಕಾಗುತ್ತೆ. ಅದಕ್ಕೆ ನಾನಾರ್ಥ ಅಂತ ಅಂದ್ರೆ ಕಾಡು ಅನ್ನೋದಕ್ಕೆ ಒಂದು ಅರಣ್ಯ ಆಗುತ್ತೆ, ಇನ್ನೊಂದು ಪೀಡಿಸು ಅಂತ ಆಗುತ್ತೆ. ಈ ಅರಣ್ಯ ಮತ್ತೆ ಪೀಡಿಸು ಅನ್ನೋ ಬೇರೆ ಬೇರೆ ಅರ್ಥ ಕೊಡ್ತವೆ. ಇದನ್ನ ನಾವು ನಾನಾರ್ಥ ಅಂತ ಕರಿತೀವಿ. 1 ಬರೆದ್ರೆ ಇದಕ್ಕೆ ಅಂಕಗಳು ಸಿಗಲ್ಲ, ಯಾಕೆಂದ್ರೆ ನಾವು ಅರ್ಥವನ್ನ ಕೇಳಿರಲ್ಲ. ಸಮಾನ ಮತ್ತು ನಾನಾರ್ಥಗಳನ್ನ ಕೇಳಿರ್ತೀವಿ. ಅದನ್ನ ಮಕ್ಕಳು ಗಮನದಲ್ಲಿ 2 ಬರಿಬೇಕು ಮೇಡಮ್. ಮಿನಿಮಮ್ 2 ಬರಿಬೇಕು. ಬೇಕು ಅಂದ್ರೆ ಹೆಚ್ಚುವರಿಯಾಗಿ 1 ಬರಿಬಹುದು. ಅದರ ಅಪೇಕ್ಷೆ ಏನಿಲ್ಲ, 2 ಬರೆದ್ರೆ ಸಾಕು, ಅವ್ರಿಗೆ 1 ಅಂಕಗಳು ಸಿಗುತ್ತೆ. ನಾನಾರ್ಥಕ್ಕೂ ಮತ್ತು ಸಮಾನಾರ್ಥಕ್ಕೂ. ಇನ್ನು ಕ್ರಿಯಾಪದದ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರೆ ಧಾತು ಪದಗಳನ್ನ, ಕಾಲಸೂಚಕವನ್ನ, ನಿಷೇಧಗಳನ್ನ ಬರಿಬಹುದು. ಅವೆಲ್ಲವೂ ಕ್ರಿಯಾಪದದಿಂದನೇ ಆಗುವಂತಹ ಪದಗಳಾಗಿರ್ತವೆ. ಇನ್ನು ತತ್ಸಮ ತದ್ಭವಗಳನ್ನ ಬರಿತಾ ಹೋಗ್ತಾರೆ. ತತ್ಸಮ ತದ್ಭವ, ತತ್ಸಮ ಸಂಸ್ಕೃತದಿಂದ ಕನ್ನಡಕ್ಕೆ ನೇರವಾಗಿ ಬಂದಂಥ ಪದಗಳನ್ನು ನಾವು ತತ್ಸಮ ಅಂತ ಕರಿತೀವಿ. ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನ ಹೊಂದಿ ಬಂದಂತಹ ಪದಗಳನ್ನ ತದ್ಭವ ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ಏನು ಕೇಳಿದರೆ ನೋಡ್ಬೇಕು. ಈಗ ಏನಾಗಿದೆ, ಬಹಳಷ್ಟು ಮಕ್ಕಳಿಗೆ ಇವು ಸಂಸ್ಕೃತ ಪದನ ಕನ್ನಡ ಪದನ ಅನ್ನೋದು ಡೌಟು. ಯಾಕೆ ಅಂದರೆ ಅವರಿಗೆ ಇದು ಸಂಸ್ಕೃತ ಪದ ಅಂತ ಗೊತ್ತಾಗ್ತಾನೆ ಇಲ್ಲ. ಯಾಕೆ ಬಳಕೆಯಲ್ಲಿ ದಿನನಿತ್ಯದ ಈ ಆಂಗ್ಲ ಪದಗಳು ಬಂದು ನಮ್ಮಲ್ಲಿ ಹೀಗೆ ಇತ್ತೀಚೆಗೆ ಹೆಂಗೆ ಅನ್ಯ ದೇಶ ಪದಗಳು ಬಂದು ಒಳಗಡೆ ಸೇರ್ಕೊಂಡು ಅದು ಕನ್ನಡ ಅಂತಲೇ ಆಗೋಗಿದವು. ಹಾಗೆ ತತ್ಸಮ ಪದಗಳು ಕೂಡ ಅದು ಕನ್ನಡ ಪದಗಳೇ ಅಂತಾನೆ ತಿಳ್ಕೊಂಡಿರ್ತಾರೆ. ಆ ತದ್ಭಾವ ಯಾವ ಅಂತ ಗೊತ್ತಾಗಲ್ಲ. ಹಾಗಾಗಿ ತತ್ಸಮ ಪದಗಳನ್ನ ಅವ್ರು ಓದಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲ ಅಂತ ತದ್ಭಾವ ಅವರಿಗೆ ಗೊತ್ತಾಗೋದಿಲ್ಲ. ಈಗ ಕೆಲವು ಪದಗಳಿರ್ತವೆ ನೋಡಿ. ಈಗ ಭೃಂಗ ಅಂತ ಒಂದು ಪದ ಇದೆ. ಅದನ್ನ ನಾವು ಕನ್ನಡದಲ್ಲಿ ಭೃಂಗ ಅದು ತತ್ಸಮ, ಕನ್ನಡಕ್ಕೆ ಬರುವಾಗ ಭಿಂಗ ಅಂತ ಆಗಿದೆ. ಇಂಥ ಸುಮಾರು ವ್ಯತ್ಯಾಸಗಳಿರ್ತವೆ. ಕೆಲವು ತತ್ಸಮ ತದ್ಭವಗಳಾಗುವಾಗ ಬರೀ ಆಕಾರದಲ್ಲಿ ವ್ಯತ್ಯಾಸ ಆಗುತ್ತೆ. ದರ ಅಂತ ಇದ್ದನ್ನ ನಾವು ದರೆ ಅಂತ ಮಾಡ್ಕೋತೀವಿ. ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ.
ಕೆಲವು ಪದಶಃ ವ್ಯತ್ಯಾಸಗಳನ್ನು ಹೊಂದಿರ್ತವೆ. ಆದ್ರೆ ಇವನ್ನ ಗಮನ ಕೊಟ್ಟು ಕಲ್ತ್ರೆ ಮಾತ್ರ ಗಮನ ಕೊಟ್ಟು ಕಲಿಬೇಕಾಗತ್ತೆ. ಇವೆಲ್ಲ ನಾವು ಏನು ಭಾಷಾಭ್ಯಾಸದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀವಿ, ಇವೆಲ್ಲ ಪಠ್ಯ ಪುಸ್ತಕದಲ್ಲೇ ಇದ್ದಾವೆ. ಪಠ್ಯ ಪುಸ್ತಕದಲ್ಲಿ ಪಾಠ ಮಾಡುವಾಗ ಹೇಳಿರ್ತೀವಿ, ಮಕ್ಕಳು ಅದನ್ನ ಗಮನ ಕೊಟ್ಟಿರ್ಬೇಕು. ಮತ್ತೆ ಅದರಲ್ಲೂ ಕೂಡ ಅಭ್ಯಾಸ ಭಾಗದಲ್ಲಿ ಭಾಷಾಭ್ಯಾಸ ಅಂತ ಇದೆ, ಅದರಲ್ಲಿ ಕೂಡ ಹೇಳಿರ್ತೀವಿ, ಮಾಡಿಸಿರ್ತೀವಿ. ಮತ್ತೆ ಪಲ್ಲವದಲ್ಲೂ ಕೂಡ ಇರುತ್ತೆ. ಎಲ್ಲ ಕಡೆ ಇರೋದ್ರಿಂದ ಮಕ್ಕಳು ಗಮನ ಕೊಡಬೇಕು ಅಷ್ಟೇ. ಮತ್ತೆ ತುಂಬ ಸಮಯ ಗಮನ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಕನ್ನಡ ಪುಸ್ತಕ ಒಂದು ಟೆಕ್ಸ್ಟ್ ಬುಕ್ ಅಲ್ವಾ, ಅವ್ರು ಆಕ್ಚುಲಿ ಟೆಕ್ಸ್ಟ್ ಬುಕ್ಕನ್ನು ಒಂದು ವಾರ 15 ದಿವಸ ಕುತ್ಕೊಂಡು ಓದಿದ್ರೆ ತುಂಬಾ ಚೆನ್ನಾಗಿ ಪೂರ್ಣ ಪ್ರಮಾಣದಲ್ಲಿ ಓದಿ ಅರ್ಥ ಮಾಡ್ಕೋಬಹುದು. ಸರ್, ಅದೇ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ. ಈಗ ಮಾರ್ಚ್ 1ನೇ ತಾರೀಕು ಕನ್ನಡ ಭಾಷೆ ವಾರ್ಷಿಕ ಪರೀಕ್ಷೆ ನಿಗದಿಯಾಗಿದೆ. ಏನಪ್ಪಾ ಅಂತಂದ್ರೆ ಇವತ್ತಿಂದ ಓದ್ಬೇಕು ಅಂತ ಆರಂಭ ಮಾಡಿದ್ರು. 3 ಭಾಗ ಮಾಡೋಣ. ಹೌದು. ಒಂದು ಬರೀ ಪಾಸ್ ಆದ್ರೆ ಸಾಕು ಅನ್ನುವಂತ ವಿದ್ಯಾರ್ಥಿಗಳು, ಇನ್ನೊಂದು 60-70 ತೆಗಿಬೇಕು ಅನ್ನುವಂತ ವಿದ್ಯಾರ್ಥಿಗಳು, ಇನ್ನು 100 ತೆಗಿಬೇಕು ಅನ್ನುವಂತ ವಿದ್ಯಾರ್ಥಿಗಳು ಓದ್ತಾರೆ. ಅವ್ರನ್ನ ಬಿಟ್ಬಿಡೋಣ. ಈ 2 ಭಾಗದ ವಿದ್ಯಾರ್ಥಿಗಳಿಗೆ ಈಗಿಂದ ಇವತ್ತಿಂದ ಶುರು ಮಾಡಿದ್ರು ಹೇಗ್ ಪಾಸ್ ಆಗೋದು, ಹೇಗೆ ಸುಲಭವಾಗಿ? ಈಗಿಂದನೇ ಅವರು ಶುರು ಮಾಡಿದ್ರು ಕೂಡ ಮೇಡಮ್, ಪದ್ಯ ಭಾಗದಲ್ಲಿ ಹೆಚ್ಚು ಅಂಕಗಳನ್ನ ನಿಗದಿ ಮಾಡಿದ್ವಲ್ಲ ಅಧ್ಯಾಯವಾರು, ಆ ಪಾಠಗಳಿಗೆ, ಆ ಪದ್ಯಕ್ಕೆ, ಆ ಗದ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಅವರು ಹಳೆಯ ಪ್ರಶ್ನೆ ಪತ್ರಿಕೆಗಳು ಪೂರ್ಣ ಪ್ರಮಾಣದಲ್ಲಿ ಬರ್ತವೆ ಅಂತಲ್ಲ, ಹಳೆಯ ಪ್ರಶ್ನೆ ಪತ್ರಿಕೆಗಳು ತಗೊಂಡ್ರೆ ಯಾವ ಬಹಳ ಮುಖ್ಯವಾದ ಪ್ರಶ್ನೆಗಳು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ನಾವು ಈಗಾಗಲೇ ಇಂಪಾರ್ಟೆಂಟು ಅಂತ ಗುರ್ತಾಕ್ಸಿದೀವಿ. ಆ ಪ್ರಶ್ನೆಗಳು ಮತ್ತೆ ಹಳೆಯ ಪತ್ರಿಕೆಗಳನ್ನ ಓದ್ತಾ ಹೋದ್ರೆ ಅವರಿಗೆ ಸುಲಭವಾಗಿ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಪದ್ಯ ಭಾಗದಲ್ಲಾದ್ರೆ ಮೊದಲ 4 ಪದ್ಯಗಳನ್ನ ಓದ್ಕೊಂಡ್ರೆ ಅವರಿಗೆ ಸಾಕಾಗುತ್ತೆ. ಗದ್ಯ ಭಾಗದಲ್ಲಾದ್ರೆ ಮೊದಲ 4 ಗದ್ಯಗಳನ್ನ ಓದ್ಕೋಬೇಕಾಗುತ್ತೆ. ಇಷ್ಟನ್ನ ಓದ್ಕೊಂಡ್ರೆ ಮಕ್ಕಳು ಪಾಸ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಏನಿಲ್ಲ. ಹೆಚ್ಚುವರಿ 60-70 ಅಂಕಗಳವರೆಗೂ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಹೆಚ್ಚುವರಿ ಆಯ್ಕೆ ಇರುತ್ತೆ. ಆಯ್ಕೆಯನ್ನ ಬಿಟ್ಟು ಉಳಿದವನ್ನ ಓದ್ಕೊಂಡಂಗೂ ಕೂಡ ಆಗುತ್ತೆ. ಅವರು ಸುಲಭವಾಗಿ ಅಂಕ ಗಳಿಸ್ಬೇಕು ಅಂದ್ರೆ 1 ಅಂಕದ ಮೊದಲ 20 ಪ್ರಶ್ನೆಗಳು ಮತ್ತೆ ಭಾಷಾಭ್ಯಾಸವನ್ನ ಅವರು ಅಟೆಂಡ್ ಮಾಡಲೇಬೇಕಾಗತ್ತೆ. ಅದರಲ್ಲಿ ಅಂಕವನ್ನ ಸುಲಭವಾಗಿ ಗಳಿಸಬಹುದು. ಅದನ್ನ ನಮ್ಮ ಪಲ್ಲವ ಪುಸ್ತಕವನ್ನ ಒಂದ್ಸರಿ ಓದ್ಬೇಕಾಗತ್ತೆ ಮಕ್ಕಳು. ಆಗುತ್ತೆ. ಅದೇ ಬಿಟ್ರೆ ವೇಟೇಜ್ ನೋಡ್ಕೊಂಡು ಓದ್ಕೋಬಹುದು. ಅದೇ ನಮ್ಮ ಪಠ್ಯ ಪುಸ್ತಕವನ್ನೇ ಓದ್ಬೋದು. ನಮ್ಮಲ್ಲಿ ಈಗ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತ ಒಂದು ಲೇಖನ ಇದೆ. ಈ ಮಕ್ಕಳು ಒಂದು ಚೂರು ಗಮನ ಕೊಟ್ಟು ಆ ಪಾಠವನ್ನ ಓದ್ತಾ ಶುರು ಮಾಡಿದ್ರೆ ಮೇಡಮ್ ಅರ್ಧ ಅಥವಾ 1 ಗಂಟೆ ಒಳಗಡೆ ಓದ್ ಮುಗಿಸ್ಬೋದು. ಅದೇನು ಆಯ್ಕೆ ಅವ್ರ ಕೈಲೇ ಇದೆ. ಈಗ ನಾನು ಎಷ್ಟು ಓದ್ಬೇಕು, ನಾನು ಏನು ಓದ್ಬೇಕು, ನಾನು ಏನ್ ಮಾಡಬೇಕು ಅನ್ನೋದನ್ನ ಆಯ್ಕೆ ಅವ್ರ ಕೈಯಲ್ಲೇ ಇದೆ. ಅಂತದೇ ಒಂದು ಲೇಖನವನ್ನ ನೇಮಿಚಂದ್ರ ಅವ್ರದ್ದು ಇಟ್ಟಿದ್ದಾರೆ. ಹಾಗಾಗಿ ಅದನ್ನು ಓದ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಮೇಡಮ್. 1 ಗಂಟೆಯಲ್ಲಿ ಒಂದೊಂದು ಪಾಠ ಓದ್ಬೋದು. ಹೆಚ್ಚಂದ್ರೆ 1.5 ಗಂಟೆಯಲ್ಲಿ ಒಂದೊಂದು ಪಾಠವನ್ನ ಓದ್ಬೋದು. ಈಗ ಆರಂಭದಲ್ಲಿ ಮುಟ್ಟಿಸಿಕೊಂಡವನು ಅಂತ ಒಂದು ಕಥೆ ಇದೆ ನಮಗೆ, ಲಂಕೇಶ್ ಅವರು. ಅದು ನಮ್ಮ ಸುತ್ತಮುತ್ತಲ ನಡೆಯುತ್ತಿರುವ ಘಟನೆ, ನಡೆದಿರುವ ಘಟನೆ, ನಮಗೆ ಗೊತ್ತಿರುವ ಘಟನೆ. ಒಂದ್ಸಾರಿ ಆ ಪಾಠವನ್ನ ಓದಿದ್ರೆ ಖಂಡಿತ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ಕಥೆಯನ್ನ. ಅಷ್ಟು ಸರಳವಾಗಿದೆ ಮತ್ತೆ ಅಷ್ಟು ಸುಲಭವಾಗಿದೆ. ಇಲ್ಲೆಲ್ಲೋ ನಡೀತಾ ಇದೆಯೇನೋ, ಇಲ್ಲೇನೋ ವಿಷಯ ಆಗಿತ್ತೇನೋ, ಯಾವಾಗಲೂ ಒಂದ್ಸರಿ ಏನೋ ಕೇಳಿದನೇನೋ, ಆ ಮಟ್ಟಕ್ಕೆ ಆ ಕಥೆಗಳಿರ್ತವೆ. ಅಂತವನ್ನ ಓದ್ಕೊಂಡ್ರೆ ಒಂದ್ಸರಿ ಆರಾಮ ಬರಿಬಹುದು. ಯಾಕೆಂದ್ರೆ 1-1.5 ಗಂಟೆಯಲ್ಲಿ ಓದಿ ಮುಗಿಸ್ಬೋದು. ಅಂತವನ್ನ ಓದ್ಲಿಕ್ಕೆ ಮಕ್ಕಳು ಆಯ್ಕೆ ಮಾಡ್ಕೊಂಡ್ರೆ ಪಾಸ್ ಆಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಬರೆದು ಅಭ್ಯಾಸ ಮಾಡ್ಕೋಬೇಕು, ಬರಿಬೇಕಾಗತ್ತೆ ಮೇಡಮ್. ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಬರೆದಿದ್ದಾರೆ. ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಅವ್ರ ಅಂಕಗಳು ಎಷ್ಟು ಬಂದಿದ್ದಾವೆ ಅಂತ ಈಗ ಅವ್ರಿಗಾಗಲೇ ಗೊತ್ತಾಗಿದೆ. ಈಗ ಯಾವ ರೀತಿ ಬರೆದಿದ್ದಾರೆ ಅಂತ ಗೊತ್ತಾಗಿದೆ. ಈ ಕೆಲವು ಸಬ್ಜೆಕ್ಟ್ ಇನ್ನೂ ಪರೀಕ್ಷೆ ನಡೀತಾ ಇರೋದ್ರಿಂದ ಇನ್ನು ನಾಳೆ ನಡೆದ್ರಲ್ಲಿ ಅವರಿಗೆ ಗೊತ್ತಾಗುತ್ತೆ ನಾವು ಎಷ್ಟು ಬರೆದಿದ್ದೀವಿ ಅಂತ. ಹಾಗಾಗಿ ಒಂದೊಂದ್ಸರಿ ಬರೆದ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ. ಮತ್ತೆ ಏನೇ ಅವ್ರಿಗೆ ಡೌಟ್ಗಳಿದ್ರು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸಕರಂತೂ ಲಭ್ಯ ಇದೆ, ಖಂಡಿತ ಲಭ್ಯ ಇರ್ತಾರೆ. ಈಗ ಉಪನ್ಯಾಸಕರು ಪರೀಕ್ಷೆ ಮತ್ತೆ ರಿಸಲ್ಟ್ ಬಗ್ಗೆ ಮಕ್ಕಳಿಗಿಂತ ಉಪನ್ಯಾಸಕರಿಗೆ ಕುತೂಹಲ ಮತ್ತೆ ಆಸಕ್ತಿ ಜಾಸ್ತಿ ಆಗಿದೆ. ನಾವು ಮಕ್ಕಳನ್ನ ಪಾಸ್ ಮಾಡಿಸ್ಬೇಕು, ಮಕ್ಕಳಿಗೆ ಅಂಕಗಳನ್ನ ತರಿಸ್ಬೇಕು, ಮಕ್ಕಳಿಗೆ ಏನಾರ ಹೇಳ್ಕೊಡ್ಬೇಕು. ಈಗ ಮಕ್ಕಳಿಗೆ ಡೌಟ್ ಬಂದ್ರೆ ಉಪನ್ಯಾಸಕರದ ಮೊಬೈಲ್ ನಂಬರ್ ಇರುತ್ತೆ, ಆರಾಮಾಗಿ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು. ವಾಟ್ಸಪ್ ಗ್ರೂಪ್ಗಳಿರ್ತವೆ, ಯಾವ್ದ್ರಲ್ಲಾದ್ರೂ ಮಾಹಿತಿಯನ್ನ ಮಕ್ಕಳು ಉಪನ್ಯಾಸಕರಿಂದ ಪಡ್ಕೋಬಹುದು. ಈಗಾಗಲೇ ಏನಾಗಿದೆ ಅಂದ್ರೆ ಪಠ್ಯ ಪುಸ್ತಕ ತುಂಬಾ ವರ್ಷದಿಂದ ಇರೋದ್ರಿಂದ
ಉಪನ್ಯಾಸಕರು ಕೂಡ ಪೂರ್ಣ ಪ್ರಮಾಣದಲ್ಲಿ ನುರಿತ ಆಗಿ ಹೋಗಿದ್ದಾರೆ. ಎಲ್ಲಿ ಕೇಳಿದ್ರು, ಯಾವಾಗ ಕೇಳಿದ್ರು, ಏನು ಕೇಳಿದ್ರು ಹೇಳ ಅಂತ ಮಟ್ಟವನ್ನು ತಲುಪಿದ್ದಾರೆ. ಆರಾಮಾಗಿ ಹೇಳ್ತಾರೆ, ಮಾಹಿತಿಯನ್ನು ಮಕ್ಕಳು ತಗೋಬಹುದು ಮೇಡಮ್. ಯಾವುದೇ ಒಂದು ಮಗುಗೆ ಏನಾದರೂ ಕುತೂಹಲ ಇದ್ರೆ ವಿಷಯದ ಬಗ್ಗೆ, ಅಥವಾ ಅವರು ಈ ಸಂಗತಿ ನನಗೆ ಅರ್ಥ ಆಗಿಲ್ಲ, ನಿಮ್ಮನ್ನ ಸಂಪರ್ಕ ಮಾಡಬಹುದು ಅಂತಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? ಹೇಳ್ತೀನಿ ಮೇಡಮ್. 98 44 597 617 9844597617 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಿದ್ರೆ ನೀವು ಅವ್ರಿಗೆ ಯಾವುದೇ ಮಾಹಿತಿ ಇದ್ರು ನಾನು ಕೊಡ್ತೀನಿ ಮೇಡಮ್, ತೊಂದರೆ ಏನಿಲ್ಲ. ಆಮೇಲೆ ಈ ಮಕ್ಕಳುಗಳು, ನಾನು ಮೇಡಮ್ 40ನೇ ಪ್ರಶ್ನೆ ಆರ್ಟ್ ಪ್ರಶ್ನೆ ಅಂತ ಹೇಳಿದೆ. ಈಗ ಆರ್ಟ್ ಪ್ರಶ್ನೆಯನ್ನ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಈ ಒಂದು ಪದ್ಯವನ್ನ ಕೇಳಿದ್ದಾರೆ. ಸೋಮನಾಥ ಕವಿದ ಶತಕದಲ್ಲಿ ಒಂದು ಪದ್ಯವನ್ನ ಕೇಳಿದ್ದಾರೆ. ಆ ಪದ್ಯದ ಆಶಯವನ್ನ ಬರೆಯಿರಿ ಅಂತ. ನೋಡಿ, ಅದು ಒಂದು ಅಂಕದ್ದು ಬಹಳ ಸುಲಭ ಇರುತ್ತೆ. ಪದ್ಯದ ಅಂಕಿತ ನಾಮ ಇದೆ, ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾರೆ. ಯಾರನ್ನ ಯೋಗಿ ಅಂತ ಹೇಳಿದ್ರು, ಯೋಗಿ ಆಗ್ಬೇಕು ಅಂತ ಅಂದ್ರೆ ಅರಿಷಡ್ ವರ್ಗಗಳನ್ನ ಗೆಲ್ಲಬೇಕು ಅಂತ, ಅದು ಒಂದೊಂದು ವಾಕ್ಯದಲ್ಲಿ ಹೇಳ್ತಾರೆ. ಈಗ ಅದರಲ್ಲಿ ಇನ್ನೊಂದು 2 ಅಂಕದ ಒಂದು ಪ್ರಶ್ನೆ ಇದೆ. ಪದ್ಯದ ಆಶಯವನ್ನ ತಿಳಿಸಿ ಅಂತ. ಪದ್ಯದ ಆಶಯವನ್ನ ತಿಳಿಸಿ ಅಂತ ಅಂದಾಗ ಅಲ್ಲಿ ಕವಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ಸಾಮರ್ಥ್ಯ, ಶಕ್ತಿ, ಅದಕ್ಕೆ ಅನುಗುಣವಾಗಿ ವೃತ್ತಿಯನ್ನ ಆಯ್ಕೆ ಮಾಡಬೇಕು ಅಂತ ಬರುತ್ತೇನೆ. ಈಗ ಒಬ್ಬ ವೀರ ಆಗಬೇಕು ಅಂದ್ರೆ ಯುದ್ಧವನ್ನ ಮಾಡುವಂತ ಶಕ್ತಿ ಇರಬೇಕು. ಸುಮ್ಮನೆ ವೀರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವನೇನ್ ಮಾಡಬೇಕು? ವೃತ್ತಿಯನ್ನ, ಕೆಲಸವನ್ನ ಮಾಡಬೇಕಾಗತ್ತೆ. ಅದನ್ನ ಪದ್ಯದ ಆಶಯದಲ್ಲಿ ಹೇಳ್ತಾರೆ. ಅಂಥವನ್ನ ಗಮನಿಸಿ ಮಕ್ಕಳು ಬರೀಬಹುದು. ಈಗ ಏನಾಗುತ್ತೆ, ಸುಲಭ ಅಂಕ ಆಗುತ್ತೆ. 1 ಅಂಕದ 2 ಪ್ರಶ್ನೆಗಳಿದ್ದಾಗ ಅದು ಬಹಳ ಸುಲಭವಾಗಿ ಮಕ್ಕಳಿಗೆ ಅಂಕ ಬರುತ್ತೆ. 2 ಅಂಕದ ಸ್ವಲ್ಪ ಯೋಚನೆ ಮಾಡಿ ಬರೆದ್ರೆ 2ಕ್ಕೆ 2 ಅಂಕಗಳು ಸಿಗ್ತವೆ. ಆ ಪ್ರಶ್ನೆಗಳನ್ನ ಗಮನ ಕೊಟ್ಟು ಮಕ್ಕಳು ಅದನ್ನ ಅಟೆಂಡ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ 37, 38, 39 4 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಅವ್ರಿಗೆ ಬರೀಬೇಕಾಗಿರೋದು 2 ಪ್ರಶ್ನೆ. 2 ಪ್ರಶ್ನೆ ಆದ್ರೂ ಕೂಡ ಉತ್ತರ ಒಂದು ಪದ್ಯ ಭಾಗದಲ್ಲೇ ಇರುತ್ತಲ್ಲ, ಹಾಗಾಗಿ ಪದ್ಯನೇ ಅಲ್ಲಿ ಕೊಟ್ಟಿರ್ತಾರೆ, ಉತ್ತರನೇ ಅವ್ರ ಕಣ್ಣೆದುರುಗಡೆ ಇರುತ್ತೆ. ಅವರು ಅದನ್ನೇ ನೋಡಿ ಬರೆದ್ರೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಆಮೇಲೆ ಇನ್ನ ಕೆಲವು ಪ್ರಶ್ನೆಗಳು, ಈಗ ನಾನು ಈ ಸರಿಯ ಗಮನಿಸಿದ ಪ್ರಶ್ನೆಗಳಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಮೊದಲ ಮುಟ್ಟಿಸಿಕೊಂಡವನು ಪಾಠದಲ್ಲಿ ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು ಅಂತ ಒಂದು ಪ್ರಶ್ನೆ ಇದೆ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅದಕ್ಕೆ ನಿಖರವಾದ ಉತ್ತರ ಇದೆ. ಏನು ಮಾಡ್ತಾಳೆ ಅವಳು 3-4 ಕಡೆ ತನ್ನ ಗಂಡ ಬಸಲಿಂಗನ ಬಗ್ಗೆ, ನನ್ನ ಮಗುಗೆ ಹುಷಾರಿಲ್ಲ, ನೀನು ಮಗುವನ್ನು ಆಸ್ಪತ್ರೆಗೆ ಸ್ವಾಮೀಜಿಗಳಿಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಒಂದು ಸರಿ ಮಾತಾಡ್ತಾಳೆ. ಮಕ್ಕಳು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೋತಾರೆ. ರಾದ್ದಾಂತ ಅನ್ನೋ ಪದನೇ ಪರ್ಟಿಕ್ಯುಲರ್ಗೆ ಒಂದು ಕಡೆ ಹೇಳ್ತಾರೆ ಅವ್ರು ಯಾಕೆ ಅಂತ. ಅದನ್ನು ಬಿಟ್ಟು ಈ ಆನ್ಸರನ್ನ ಒಂದು ಕಡೆ ಮಕ್ಕಳು ಬರ್ದಿದ್ದು. ಅವಾಗ ಏನಾಗುತ್ತೆ ಅಂತ ಅಂದರೆ, ಆ ಪಠ್ಯಭಾಗದಲ್ಲಿ ಇದೆ, ಅದರ ಅಂಕವನ್ನ ಅದಕ್ಕೆ ಕೊಡ್ಲಿಕ್ಕೆ ಬರಲ್ಲ. ಯಾಕೆಂದರೆ ಅದೇ ಪ್ರಶ್ನೆನೇ ಬಯಸುವ ಉತ್ತರನೇ ಬೇರೆ, ಇವ್ರು ಬರೆದಿರೋ ಉತ್ತರನೇ ಬೇರೆ ಆಗಿರುತ್ತೆ. ಪ್ರಶ್ನೆಯನ್ನು ಓದ್ಕೊಂಡು ಪ್ರಶ್ನೆ ಯಾವ ಉತ್ತರವನ್ನು ಬಯಸುತ್ತೆ ನೋಡ್ಕೋಬೇಕು. ಯಾವ ಉತ್ತರವನ್ನು ಬಯಸುತ್ತೋ ಆ ಉತ್ತರವನ್ನು ಮಕ್ಕಳು ಬರೀಬೇಕಾಗುತ್ತೆ. ಅಂಥ ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಗುತ್ತೆ. ಇದಿಷ್ಟು ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ಮಕ್ಕಳು ಅಂದರೆ ಯಾವಾಗ ಬೇಕಾದರೂ ಅವ್ರಿಗೆ ಇರುವಂತಹ ಡೌಟ್ಗಳನ್ನು ಕೇಳಬಹುದು ಯಾವಾಗ ಬೇಕಾದ್ರೂ ಕೇಳಿ ಪರಿಹಾರ ಮಾಡಿಕೊಂಡು ಚೆನ್ನಾಗಿ ಪರೀಕ್ಷೆಯನ್ನ ಬರೀಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಇದುವರೆಗೆ ಕನ್ನಡ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದ ಈ ರೆಕಾರ್ಡಿಂಗ್ ನಮ್ಮ AIR ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳು ಇದನ್ನ ಕೇಳಿ ಮಾಹಿತಿಯನ್ನ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ, ಸರ್ ನಮಸ್ಕಾರ. ನಿಮಗೂ ನಮಸ್ಕಾರ ಮೇಡಮ್. ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ ಮೂಡಿಬಂತು. ಇಂದಿನ ವಿಷಯ ಕನ್ನಡ. ಭಾಗವಹಿಸಿದವರು ಗಿರೀಶ್ NV. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ F. ತಲ್ವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು APJ PU ಕಾಲೇಜ್, ಬಿಕಾಟಿಹಳ್ಳಿ, ಹಾಸನ.